ಇವತ್ತು ನಾನು ಕನ್ನಡದಲ್ಲಿ ಬರೆಯೋದು ಅಂದರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದೀನಿ. ಅಂದರೆ ಇದೊಂದು ಅಬ್ಸರ್ಡ್ ಆದ ಪ್ರಶ್ನೆ. ಇಂಗ್ಲೀಷಲ್ಲಿ ಬರೆಯೋದು ಅಂದರೆ ಏನು, ಸಂಸ್ಕೃತದಲ್ಲಿ ಬರೆಯೋದು ಅಂದ್ರೇನು, ಬಂಗಾಳಿಯಲ್ಲಿ ಬರೆಯೋದು ಅಂದ್ರೇನು, ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು. ಹೆಚ್ಚು ಕಡಿಮೆ ಇವೆಲ್ಲವುದಕ್ಕೂ ಒಂದೇ ಥರದ ಉತ್ತರ ಇರುತ್ತೆ. ಇವತ್ತು ಮಟ್ಟಿಗೆ ಅಲ್ಲ, 100 ವರ್ಷದ ಹಿಂದೆನೂ ಇದೇ ಸ್ಥಿತಿ ಇತ್ತು, 1000 ವರ್ಷದ ಹಿಂದೆನೂ ಇದೇ ಸ್ಥಿತಿ ಇತ್ತು. ಅದು ಯಾವಾಗ ಬದಲಾಯಿತು ಅನ್ನೋದು ನನಗಿವತ್ತು ಮುಖ್ಯ. ಅದು ಯಾವಾಗ ಬದಲಾಯಿತು ಅಂದರೆ, ಯುರೋಪ್ನಲ್ಲಿ ಲ್ಯಾಟಿನಿಗಿದ್ದ ಪ್ರಾಮುಖ್ಯತೆ ಕಡಿಮೆ ಆದಾಗ. ಎಷ್ಟರವರೆಗೆ ಲ್ಯಾಟಿನಿಗೆ ಪ್ರಾಮುಖ್ಯತೆ ಇತ್ತು ಅಂದರೆ, ನ್ಯೂಟನ್ ಬರೆಯುವಾಗ ಲ್ಯಾಟಿನ್ನಲ್ಲಿ ಬರೀತಾ ಇದ್ದ. ಯಾಕಂದರೆ ಇಂಗ್ಲೀಷಲ್ಲಿ ಬರೆದ್ರೆ ಇಂಗ್ಲೆಂಡ್ನಲ್ಲಿ ಕೆಲವೇ ಜನ ಓದುಗರಿಗೆ, ಆವಾಗಲೂ ಎಲ್ಲ ಓದುಗರು ಇರಲಿಲ್ಲ, ಅನಕ್ಷರಸ್ಥರು ಭಾಳ ಜನ ಇದ್ದರು, ಅವ್ರಿಗೆ ತಲುಪ್ತಾ ಇರಲಿಲ್ಲ ಅವನು ಏನು ಹೇಳಿದ್ರು. ಲ್ಯಾಟಿನಲ್ಲಿ ಬರೆದ್ರೆ ಅವನಿಗೊಂದು ಗುಂಪಿತ್ತು ಇಡೀ ಯುರೋಪ್ನಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ತನ್ನನ್ನು ಓದಬಲ್ಲವರು. ಅಂದರೆ ತನ್ನ ಸಮುದಾಯಕ್ಕೆ, ಅಂದರೆ ಒಂದು ವೈಜ್ಞಾನಿಕ ಸಮುದಾಯಕ್ಕೆ ಬರೀಬೇಕು ಅಂದರೆ ಅವನು ಲ್ಯಾಟಿನಲ್ಲಿ ಬರೀಬೇಕಾಗಿತ್ತು. ಇದು ಸೈನ್ಸಿಗೆ ಬಿಡಿ, ಸಾಹಿತ್ಯಕ್ಕೆ ಬಂದಾಗಲೂ ಡ್ಯಾಂಟೆಗೆ ಒಂದು ಬರ್ಕೋಬೇಕಾಗಿತ್ತು. ಯಾಕೆ ನಾನು ಲ್ಯಾಟಿನಲ್ಲಿ ಬರೀತಾ ಇಲ್ಲ, ನಾನು ಬರೀತಾ ಇರೋದು ಇಟಾಲಿಯನ್ನಲ್ಲಿ, ಜನರ ಭಾಷೆಯಲ್ಲಿ, ಯಾಕೆ ಇದನ್ನು ನಾನು ಮಾಡ್ತಿದ್ದೀನಿ ಅನ್ನೋದಕ್ಕೆ ತನ್ನನ್ನೇ ತಾನು ಸಮರ್ಥಿಸಿಕೊಂಡು ಒಂದು ಪುಟ್ಟ ಪುಸ್ತಕ ಬರೀತಾನೆ. ಆದರೆ ಆ ಪುಸ್ತಕ ಇರೋದು ಲ್ಯಾಟಿನ್ನಲ್ಲಿ. ಹಾಗೆಯೇ ಇಂಗ್ಲೆಂಡಲ್ಲಿ ಮಿಲ್ಟನ್ನು ಇನ್ನು ಮುಂದೆ ನಾವು ನಮ್ಮ ಭಾಷೆಯನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ಲೇಖನವನ್ನು ಬರೀತಾನೆ, ಅದನ್ನು ಲ್ಯಾಟಿನಲ್ಲಿ ಬರೀತಾನೆ. ಈಗ ನಾನು ಇಂಡಿಯಾದಲ್ಲಿ ಕನ್ನಡದಲ್ಲಿ ಬರೆಯೋದು ಯಾಕೆ ಮುಖ್ಯ ಅಂತ ಒಂದು ಲೇಖನವನ್ನು ಬರೆದರೆ ಅದು ಎಲ್ಲ ಭಾರತೀಯರಿಗೂ ಗೊತ್ತಾಗಬೇಕು ಅಂದರೆ ಯಾವುದಾದ್ರು ಇಂಗ್ಲೀಷ್ ಪತ್ರಿಕೆಗೆ ಅದನ್ನು ಬರೀತೇನೆ. ಇದು ಯಾಕೆ ಹೀಗಿದೆ ಅನ್ನೋದಕ್ಕೆ ಭಾಳ ಸುಲಭವಾದ ಉತ್ತರ ಇದೆ. ಅದನ್ನು ಇಬ್ಬರು ಭಾಳ ಚೆನ್ನಾಗಿ ಹುಡುಕಿದ್ದಾರೆ. ನನ್ನ ಪ್ರಕಾರ ಒಬ್ಬ ಕೆ ವಿ ಸುಬ್ಬಣ್ಣ ಅರೆ ಶತಮಾನದ ಅರೆ ಬರಹಗಳು ಅನ್ನೋದರಲ್ಲಿ ಇದೆ. ಇನ್ನೊಬ್ಬ ಇವತ್ತು ಆಧುನಿಕ ಪ್ರಪಂಚದ ಸಂಸ್ಕೃತ ಜ್ಞಾನಿಗಳಲ್ಲಿ ಮಹಾಜ್ಞಾನಿ ಅಂತಾರೆ, ಶೆಲ್ಡನ್ ಪಾಲಕ್ ಅಂತ. ಇವನು ನನ್ನ ಕಾಲೇಜ್ ಕೂಡ ಆಗಿದ್ದ ಅಯೋವಾದಲ್ಲಿ. ಈತ ಲಿಟ್ರರಿ ಕಲ್ಚರ್ಸ್ ಇನ್ ಹಿಸ್ಟರಿ ಅಂತಂದು ಎಲ್ಲ ಭಾಷೆಗಳ ಬಗ್ಗೆ ಚಾರಿತ್ರಿಕವಾಗಿ ನೋಡಿ ಬರೀತಾನೆ. ನಾನು ಮಾತಾಡುವ ಎಷ್ಟೋ ವಿಷಯಗಳನ್ನು ಈ 2 ಪುಸ್ತಕಗಳಿಂದ ತಗೊಂಡಿದ್ದೀನಿ. ಮತ್ತು ಈ 2 ಪುಸ್ತಕದ ಲೇಖಕರ ಜೊತೆಗೂ ಈ ವಿಷಯದ ಬಗ್ಗೆ ನಾನು ಬೇಕಾದಷ್ಟು ಚರ್ಚೆಯನ್ನು ಹಿಂದೆ ಮಾಡಿದ್ದಿದೆ. ಅವನು 2 ಶಬ್ದ ಉಪಯೋಗಿಸ್ತಾನೆ, ಶೆಲ್ಡನ್ ಪಾಲಕ್. ಏನಂದರೆ, ಕೆಲವು ಭಾಷೆಗಳು ಪ್ರಾಂತೀಯವಾಗಿ ಉಳಿದು ಬಿಡ್ತವೆ, ಕೆಲವು ಭಾಷೆಗಳು ರಾಷ್ಟ್ರೀಯವಾಗಿ ಬೆಳೀತವೆ. ಲ್ಯಾಟಿನಿಗೆ ರಾಷ್ಟ್ರೀಯತೆ ಇತ್ತು, ಸಂಸ್ಕೃತಕ್ಕೆ ರಾಷ್ಟ್ರೀಯತೆ ಇತ್ತು. ರಾಷ್ಟ್ರೀಯತೆ ಇದ್ದಿದ್ದರಿಂದಲೇ ಕನ್ನಡದಲ್ಲಿ ಬರೆಯುವ ಪಂಪ 1000 ವರ್ಷದ ಕೆಳಗೆ ಕಾಳಿದಾಸನ ನೆನೆಸ್ಕೋತಾನೆ ತನ್ನ ಗುರುವಾಗಿ, ತನ್ನ ಮಾದರಿಯಾಗಿ. ಹಾಗೆಯೇ ಡ್ಯಾಂಟೆ ತನ್ನ ಗುರುವಾಗಿ, ತನ್ನ ಮಾದರಿಯಾಗಿ ವರ್ಜಿಲನ್ನು ಆಯ್ಕೆ ಮಾಡ್ತಾನೆ. ಸಂಸ್ಕೃತ ಜೊತೆಗೆ ಮುದ್ದಾಡಿದ್ದೀವಿ, ಗುದ್ದಾಡಿದ್ದೀವಿ. 2 ಎಷ್ಟು ಮುದ್ದು ಮಾಡಿದ್ದೀವೋ ಅಷ್ಟೇ ಗುದ್ದು ಆಡಿದ್ದೀವಿ ಸಂಸ್ಕೃತ ಜೊತೆಗೆ, ತಮಿಳಿಗಿಂತ ಹೆಚ್ಚಾಗಿ. ತಮಿಳು ಸಂಸ್ಕೃತವನ್ನು ಆದಷ್ಟು ಹೊರಗಿಟ್ಟು ತಮಿಳಿಗೆ ಸ್ವತಃ ಎನ್ನಿಸುವ ಒಂದು ಮಾದರಿಯನ್ನು ಅವರು ಕಟ್ಟಿಕೊಂಡ್ರು. ಅದಕ್ಕಾಗಿ ಅವರ ಅಕ್ಷರಗಳನ್ನು ಕೂಡ ತಮಿಳು ಬರೆಯೋದಕ್ಕೆ ಎಷ್ಟು ಅಗತ್ಯವೋ ಅಷ್ಟೇ ಅಕ್ಷರಗಳನ್ನು ಇಟ್ಟುಕೊಂಡ್ರು, 26 ಅಕ್ಷರಗಳನ್ನು.
ಆದ್ದರಿಂದ ಇವತ್ತು ತಮಿಳಿನಲ್ಲಿ ಗಾಂಧಿ ಅಂತ ಬರೆಯೋಕ್ಕಾಗಲ್ಲ, ಕಾಂತಿ ಅಂತ ಬರೀಬೇಕು, ಗಾಂಧಿ ಅಂತ ಓದ್ಕೋಬೇಕು. ಕ್ಲಿಂಟನ್ ಅಂತೂ ಬರೆಯೋಕ್ಕೆ ಆಗಲ್ಲ ತಮಿಳಿನಲ್ಲಿ. ಅದು ಕನ್ನಡ ಹಂಗಿರಲಿಲ್ಲ, ಏನನ್ನಾದರೂ ಬರೆಯೋಕ್ಕೆ ಅಗತ್ಯ ಮಾಡ್ಕೊತು. ಮಾಡಿದ್ದರಿಂದಲೇ ಕನ್ನಡ ಹೆಚ್ಚು ಸ್ವೀಕಾರದ ಭಾಷೆ ಆಯಿತು. ಬೇರೆ ಭಾಷೆಗಳಿಂದ ಸುಲಭವಾಗಿ ಸ್ವೀಕರಿಸಬಲ್ಲ ಉಪಾಯಗಳನ್ನು ತನ್ನೊಳಗೆ ಇಟ್ಕೊಂಡಿತ್ತು. ಇದೊಂದು ಬೇರೆ ಕಥೆಯೇ, ಅದನ್ನು ಆಮೇಲೆ ನಾನು ಹೇಳ್ತೇನೆ. ಇಂಗ್ಲೀಷು ಹೀಗೆ ಮಾಡ್ಕೊತು ಅಂತ ಕಾಣುತ್ತೆ ಇಂಗ್ಲೆಂಡ್ನಲ್ಲಿ. ಯಾಕಂದರೆ ಇಂಗ್ಲೀಷಿಗೆ ಇದ್ದ ಜಾಗ ಅಂದರೆ ಇಂಗ್ಲೆಂಡು, ಅದು ಪ್ರೊವಿನ್ಷಿಯಲ್ಲೇ, ಅದಕ್ಕೆ ಸೀಮಿತವಾದ್ದು. ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಧೀಮಂತರು ಬಂದು ಕೂತಿರ್ತಾಯಿದ್ರು, ಬಡ ಜನರು ಬಂದು ಕೂತಿರ್ತಾಯಿದ್ರು, ಅವರೆಲ್ಲ ಗ್ರೌಂಡ್ಲಿಂಗ್ಸ್, ನೆಲದ ಬಂದು ಕೂತಿರೋರು. ಹಾಗೆಯೇ ಶೇಕ್ಸ್ಪಿಯರ್ ತನ್ನ ಭಾಷೆಯನ್ನು ಉಪಯೋಗಿಸುವಾಗ ಹ್ಯಾಮ್ಲೆಟ್ನಂಥ ಕ್ಯಾರೆಕ್ಟರ್ನಲ್ಲಿ ಬಹಳ ಎತ್ತರದ ಭಾಷೆಯನ್ನು ಉಪಯೋಗಿಸ್ತಾನೆ. ಹಾಗೆಯೇ ಫಾಲ್ಸ್ಟಾಫ್ನಂಥವನು ಬಂದಾಗ ಬೀದಿಯಲ್ಲಿ ಮಾತಾಡುವ ಇಂಗ್ಲೀಷನ್ನು ಉಪಯೋಗಿಸ್ತಾನೆ. ಲ್ಯಾಟಿನಿಗೆ ಈ ಪ್ರಭುತ್ವ ಇದ್ದ ಕಾಲದಲ್ಲೂ ಇಂಗ್ಲೀಷ್ ತನ್ನೊಳಗೆ ಶ್ರೀಮಂತವಾಗಿತ್ತು, ಅದನ್ನು ಹೇಳಕ್ಕೆ ಹೊರಟಿತ್ತು. ಹಾಗೆಯೇ ಸಂಸ್ಕೃತ ಭಾಳ ದೊಡ್ಡ ಭಾಷೆಯಾಗಿದ್ದಾಗಲೂ ಕನ್ನಡ ತನ್ನೊಳಗೆ ಶ್ರೀಮಂತವಾಗಿತ್ತು. ತನ್ನೊಳಗೆ ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಏನು ಅಂದರೆ, ಪಂಪ ಮಾರ್ಗ ಮತ್ತು ದೇಸಿ ಅಂತ ಎರಡಿದೆ. ಒಳ್ಳೆಯ ಕವಿ ಮಾರ್ಗದಲ್ಲಿ ದೇಸಿಯನ್ನು ಬೆರೆಸ್ತಾನೆ, ದೇಸಿಯಲ್ಲಿ ಮಾರ್ಗವನ್ನು ಬೆಸೀತಾನೆ. ಮಾರ್ಗ ಅಂದರೆ ಸಂಸ್ಕೃತದ್ದು, ದೇಸಿ ಅಂದರೆ ಜನ ಮಾತಾಡಿಕೊಳ್ಳುವಂಥದ್ದು. ಇವೆರಡೂ ಇದೆ ಅಂತಂದ. ಅದರಿಂದ ಅದು ಸಂಸ್ಕೃತದ ಜೊತೆ ಸರಿಸಾಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯವಾಯಿತು. ಇಟಾಲಿಯನ್ನಿಗೂ ಹೀಗೆ ಇರಬೇಕು. ಆದ್ದರಿಂದ ನಾವು ನೋಡೋದೇನು ಅಂದರೆ, 1000 ವರ್ಷದ ಕೆಳಗೆ ಒಂದು ಡಿಸೆಂಟ್ರಲೈಸೇಷನ್ ಆಯಿತು. ಆ ಡಿಸೆಂಟ್ರಲೈಸೇಷನ್ ಏನಪ್ಪ ಅಂದರೆ, ಸಂಸ್ಕೃತದ ತೆಕ್ಕೆ ಒಳಗಿದ್ದ ದೇಶಗಳು, ಭಾಷೆಗಳು ಆ ತೆಕ್ಕೆಯಿಂದ ಹೊರಬಂದವು. ಅದೇ ಕಾಲದಲ್ಲಿ ಪ್ರಭುತ್ವವು ಕೂಡ ಏಕಪ್ರಭುತ್ವವಾಗಿ ಮಾತ್ರ ಉಳಿಯಿದೆ. ಒಂದೊಂದು ಊರಿನ ಪ್ರಾಂತ್ಯದಲ್ಲೂ ಪಾಳೆಗಾರರು ಅವರು ಇವರು ಉಟ್ಕೊಂಡ್ರು. ಅದರಿಂದ ರಾಜಕೀಯಕ್ಕೂ ಇದಕ್ಕೂ ಬಹಳ ಸಂಬಂಧ ಇದೆ. ಹಿಂದಿನಲ್ಲಿ ಒಂದು ನನಗೆ ಬಹಳ ಮುಖ್ಯ ಅಂತ ಅನಿಸೋ ಒಂದು ಗ್ರಂಥ ಇದೆ. ಅದನ್ನು ಅರ್ಧ ಕಥಾನಕ ಅಂತ ಕರೀತಾನೆ ಅವನು, ಜೈನ ಅವನು. ಅದರಿಂದ ಅವನು ಪ್ರಾಕೃತದಲ್ಲಿ ಬರೆಯಲ್ಲ, ಹಿಂದಿನಲ್ಲಿ ಬರೀತಾನೆ. ಹಿಂದಿಯಲ್ಲಿ ಬರೆಯುವಾಗ ಅವನು ನಮಗೆ ಗೊತ್ತಾಗೋಂಗೆ ಮಾಡ್ತಾನೆ. ಯಾವ ಊರಿಗೆ ಹೋದರೆ ಆ ಊರಿನ ಭಾಷೆ ಮಾತಾಡಬೇಕು ಅವರು, ಯಾಕಂದರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದವರು. ಅದರಿಂದ ಇಂಡಿಯಾದಲ್ಲಿ ಒಂದು ಭಾಷೆ ಅಲ್ಲದೆ ಹಲವು ಭಾಷೆಗಳನ್ನು ಗೊತ್ತಿರುವುದು ಅನಿವಾರ್ಯವಾದ ಕಾಲ ಯಾವತ್ತೂ ಇತ್ತು. ಇಂಗ್ಲೆಂಡಲ್ಲೂ ಇಂಗ್ಲೀಷ್ ಮಾತ್ರ ಗೊತ್ತಿದ್ದು ಸಾಲದ, ಬೇರೆ ಭಾಷೆಗಳು ಅಗತ್ಯವಾದ ಕಾಲ ಯಾವತ್ತೂ ಇತ್ತು. ಮಿಲ್ಟನ್ ಕಾಲದಲ್ಲಿತ್ತು, ಡ್ಯಾಂಟೆ ಕಾಲದಲ್ಲಿತ್ತು ಇಟಲಿಯಲ್ಲಿ, ಶೇಕ್ಸ್ಪಿಯರ್ ಕಾಲದಲ್ಲೂ ಇತ್ತು. ಆದರೆ ಅದನ್ನು ನಿರ್ಲಕ್ಷಿಸಿ ಇದೇ ಭಾಷೆಯನ್ನು ತಮ್ಮ ಸರ್ವಸ್ವಕ್ಕೂ ಒಂದು ಮುಖವಾಣಿಯಾಗಿ ಉಪಯೋಗಿಸುವಂಥ ಜನ ಹೆಚ್ಚಾಗ್ತಾ ಹೋದರು ಎಲ್ಲ ಭಾಷೆಗಳಲ್ಲೂ. ನಮ್ಮಲ್ಲಿ ಕುಮಾರವ್ಯಾಸ ಬಂದಾಗ ಕುಮಾರವ್ಯಾಸನಿಗೆ ಸಂಸ್ಕೃತ ಗೊತ್ತಿದೆ ಅನ್ನೋದು ಅಷ್ಟು ಮುಖ್ಯವಲ್ಲ, ಕನ್ನಡದಲ್ಲೇ ಎಲ್ಲ ಚಲಾಯಿಸ್ತಾನೆ ಅವನು. ಪಂಪನೂ ಕೂಡ ಕನ್ನಡದಲ್ಲೇ ಎಲ್ಲವನ್ನು ಬರಿಬೋದು ಅನ್ನುವಷ್ಟು ಕನ್ನಡಕ್ಕೆ ತದ್ಭವಗಳನ್ನು ತರ್ತಾನೆ. ಸಂಸ್ಕೃತದಲ್ಲಿ ತತ್ಸಮ ಆಗಿರೋದು ಇಲ್ಲಿ ತದ್ಭವ ಆಗುತ್ತೆ. ಹೀಗೆ ಭಾಷೆಗಳು ಆಯಾಯ ಪ್ರದೇಶದಲ್ಲೇ ಸರ್ವಸ್ವವನ್ನು ವ್ಯಕ್ತ ಮಾಡುವ ಶಕ್ತಿಯ ಕಡೆಗೆ ತೆರಳಿತು. ಅದು ಆಯಿತು ಅಂತಲ್ಲ, ಆಗಬೇಕು ಅನ್ನೋ ಹಂಬಲ ಇತ್ತು. ಇದನ್ನು ನೀವು ಮೊದಲು ಕಾಣೋದು ಕವಿರಾಜ ಮಾರ್ಗದಲ್ಲಿ. ಅದು 1000 ವರ್ಷದ ಹಿಂದಿನ ಒಂದು ಕೃತಿ. ಅದರ ಬಗ್ಗೆ ಸುಬ್ಬಣ್ಣ ಭಾಳ ಅದ್ಭುತವಾಗಿ ಬರೀತಾನೆ. ಅಲ್ಲೂ ಒಂದು ಕಾನ್ಸೆಪ್ಟ್ ಬರುತ್ತೆ. ನಮ್ಮ ಭಾಷೆ ಕನ್ನಡಿಯೂ ಹೌದು, ದೀಪವೂ ಹೌದು ಅಂತ. ಮಿರರ್ ಆ್ಯಂಡ್ ದಿ ಲ್ಯಾಂಪ್ ಅಂತ ಇಂಗ್ಲೀಷಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಕನ್ನಡಿ ಯಾವಾಗ ಹೌದು ಅಂದರೆ ನಮ್ಮ ನಿಜವನ್ನು ನೋಡ್ಕೊಳ್ಳೋದು ಕನ್ನಡಿ. ಆಮೇಲೆ ನಿಜ ಹುಡುಕೋಕ್ಕೆ ಅದೊಂದು
ದೀಪ. ಇದರಲ್ಲಿ ನನ್ನ ಪ್ರಕಾರ ದೀಪದ ಗುಣ ಕಡಿಮೆಯಾಗಿ ಕನ್ನಡಿಯ ಗುಣ ಹೆಚ್ಚಾಗೋದು, ಕನ್ನಡಿಯ ಗುಣ ಕಡಿಮೆಯಾಗಿ ದೀಪದ ಗುಣ ಹೆಚ್ಚಾಗೋದು ಎಲ್ಲ ಭಾಷೆಗಳಿಗೂ ಇದೆ. ಈಗ ನೀನು ಕೋಲ್ರಿಡ್ಜಿಗೆ ಹೋದಾಗ ಆ ಇಂಗ್ಲೀಷನ್ನು ಓದೋದೇ ಕಷ್ಟ, ಆ ಥರ ಬರೀತೆ ನಾನು. ಈ ಎಲ್ಲ ಭಾಷೆಗಳು ಬೇರೆ ಭಾಷೆಗಳ ಜೊತೆ ಬದುಕಬೇಕಾಗಿ ಬಂದಿರೋದ್ರಿಂದ ತಮ್ಮೊಳಗೆ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತವೆ. ಬಹಳ ದೊಡ್ಡ ಲೇಖಕರು ಅದನ್ನು ಮೀರಿ ಹೋಗ್ತಾರೆ. ಇದೆಲ್ಲದರ ಜೊತೆ ಕಾಲನೈಸೇಷನ್ ಆದ ಮೇಲಿಂದ ಇದು ಇನ್ನಷ್ಟು ಬಿಗಡಾಯಿಸ್ತು. ಯಾವತ್ತೂ ಹಿಂದೆ, ಇವಾಗ ತುಳಸಿದಾಸ ಬರೆಯುವಾಗ ಅವನು ಭಾಷೆಗಳು ಅಂತಂತಾನೆ, ಅದರಲ್ಲಿ ಸಂಸ್ಕೃತವೂ ಇದೆ, ಅವನ ಹಿಂದಿಯೂ ಇದೆ, ಎಲ್ಲ ಭಾಷೆಗಳು ಸಮಾನ ಅನ್ನೋ ರೀತಿಯಲ್ಲಿ ಅವನು ನಡ್ಕೋತಾನೆ. ಕಬೀರ್ ಹಾಗೆ ನಡ್ಕೋತಾನೆ, ಅಲ್ಲಮ ಹಾಗೆ ನಡ್ಕೋತಾನೆ, ಎಲ್ಲ ಭಾಷೆಗಳು ಸಮಾನ ಅಂತ. ಆದರೆ ಅದರ ಮೇಲೆ ರಾಜಕೀಯ ಪ್ರಭುತ್ವವು ಬಂದಾಗ, ರಾಜಕೀಯದ ಭಾಷೆ ಬೇರೆ ಆದಾಗ ಕೆಲವು ಸಮಸ್ಯೆಗಳು ಬರ್ತವೆ. ಅದು ಎಲ್ಲ ಭಾಷೆಗಳಿಗೂ ಬಂದಿದ್ದಾವೆ. ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, ಟ್ರಯಂಫ್ ಆಫ್ ದಿ ಲ್ಯಾಂಗ್ವೇಜ್ ಅಂತ. ಅದು ಇಂಗ್ಲೀಷ್ ಗೆದ್ದಿದ್ದು ಹೇಗೆ ಅನ್ನೋದನ್ನು ತೋರಿಸ್ತಾನೆ. ಹೇಗೆ ಇಂಗ್ಲೆಂಡಿನ ಪ್ರಭುತ್ವ ಇಂಗ್ಲೀಷರ ಕೈಯಲ್ಲೇ ಹೆಚ್ಚೆಚ್ಚು ಸಿಗ್ತಾ ಹೋದಾಗೆ ಇಂಗ್ಲೀಷ್ ಅನ್ನುವ ಭಾಷೆಯೂ ಕೂಡ ಅದು ಗೆಲ್ತಾ ಹೋಗುತ್ತೆ. ಅದರಿಂದಲೇ ನಮ್ಮೆಲ್ಲರ ಭಾಷೆಗಳಲ್ಲೂ ಭಾಷೆಯ ಪರವಾಗಿ ಒಂದು ಚಳುವಳಿ ಸತತವಾಗಿದೆ. ಯಾಕೆಂದರೆ ಒಂದು ರಾಜಕೀಯ ಕಾರಣಕ್ಕಾಗಿ, ಇನ್ನೊಂದು ಈ ಭಾಷೆಯನ್ನು ಸ್ವಾಯತ್ತಗೊಳಿಸುವ ಮಾರ್ಗದಲ್ಲಿ. ಅದರದ್ದು ಯಾವತ್ತೂ ಸ್ವಾಯತ್ತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೇ ರಾಜಾಜಿ ಸರಸ್ವತಿಯ ನಾಲಿಗೆಯಲ್ಲಿ ಹಲವು ಭಾಷೆಗಳಿವೆ, ಇಂಗ್ಲೀಷ್ ಕೂಡ ಒಂದೇ ಅದೊಂದು ಅಂದಿದ್ದರು. ಗಾಂಧಿ ಗುಜರಾತಿಯನ್ನು ಬಳಸ್ತಾಯಿದ್ರು, ಹಿಂದಿನ ಬಳಸ್ತಾಯಿದ್ರು, ಅದನ್ನು ಹಿಂದೂಸ್ತಾನಿ ಅಂತ ಕರೆದರು. ಹಲವು ಭಾಷೆಗಳನ್ನು ಹಿಂದಿಯ ಒಳಗೆ ತರಬಹುದು ಅನ್ನೋ ಕಾರಣದಿಂದ ಇಂಗ್ಲೀಷನ್ನು ಬಳಸ್ತಾಯಿದ್ರು. ಆಮೇಲೆ ಈ ಹಲವು ಭಾಷೆಗಳು ಇರೋದ್ರಿಂದಲೇ ಅದೊಂದು ಉಪಾಯವೂ ಕೂಡ ನಮಗಾಗಿತ್ತು. ಅವರು ತಮ್ಮ ಮೊದಲನೆಯ ಗ್ರೇಟ್ ಕಥೆ ಗ್ರಂಥ ಬರೆದಾಗ ಹಿಂದ್ ಸ್ವರಾಜ್ಯ, ಅದನ್ನು ಮೊದಲು ಅವರು ಗುಜರಾತಿಯಲ್ಲಿ ಬರೆದಿದ್ದರು. ಗುಜರಾತಿಯಲ್ಲಿ ಬರೆದಾಗ ಗುಜರಾತ್ ದೇಶದಲ್ಲಿ ಅಲ್ಲೋಲ ಕಲ್ಲೋಲವಾಗತ್ತೆ ಅಂತ ಬ್ರಿಟಿಷರು ಹೆದರಿ ಅದನ್ನು ಬ್ಯಾನ್ ಮಾಡಿದರು. ಬ್ಯಾನ್ ಮಾಡಿದಾಗ ಗಾಂಧಿ ಗೊತ್ತಿತ್ತು ಇದು ಇಂಗ್ಲೀಷ್ನಲ್ಲಿ ಬಂದರೆ ಬ್ಯಾನ್ ಮಾಡೋಂಗಿಲ್ಲ ಅಂತ. ಇಂಗ್ಲೀಷ್ ಇದ್ದೇ ಭಾಷೆ ನೋಡೋದು, ಅದನ್ನು ಇಂಗ್ಲೀಷಿಗೆ ಮಾಡಿದರು. ಹೀಗೆ ನಾವು ನಮ್ಮ ಅಗತ್ಯಕ್ಕಾಗಿ ಬೇರೆ ಬೇರೆ ಭಾಷೆಗಳನ್ನು ಉಪಯೋಗಿಸ್ತಾಯಿದ್ವು. ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡದ ಆಚಾರ್ಯ ಅಂತೀವಿ. ಯಾಕಂದರೆ ಅವರೇ ಮೊದಲು ಇಂಗ್ಲೀಷಿನ ಗೀತೆಗಳನ್ನು ಇವು ಕನ್ನಡದ ಗೀತೆಗಳೋ ಏನೋ ಅನ್ನುವ ಹಾಗೆ ಅನುವಾದ ಮಾಡಿಬಿಟ್ರು. ಅನುವಾದಕರಲ್ಲಿ ಭಾಳ ಶ್ರೇಷ್ಠ ಅನುವಾದಕರು ಅವರು. ಅವರು ಭಾಷಾಂತರ ಮಾಡಿದ್ದಷ್ಟೇ ಅಲ್ಲ, ಇನ್ನೊಂದು ಭಾಷೆಯ ಗುಣವನ್ನು ನಮ್ಮ ಭಾಷೆಗೆ ತರಕ್ಕೆ ನೋಡಿದ್ರು, ಇಂಗ್ಲೀಷಿನ ಗುಣವನ್ನು ಕನ್ನಡಕ್ಕೆ ತರಕ್ಕೆ ನೋಡಿದ್ರು. ಮಿಲ್ಟನ್ ಲ್ಯಾಟಿನಿನ ಗುಣವನ್ನು ಇಂಗ್ಲೀಷಿಗೆ ತರಕ್ಕೆ ನೋಡ್ದ. ಕೀಟ್ಸ್ ತೀರಾ ಲ್ಯಾಟಿನಿನ ಗುಣವನ್ನು ಇಂಗ್ಲೀಷಿಗೆ ತರಬಾರ್ದು, ಲೈಫ್ ಟು ಮಿಲ್ಟನ್ ಈಸ್ ಡೆತ್ ಟು ಮೀ ಅಂತಂದು ಆಂಗ್ಲೋ ಸ್ಯಾಕ್ಸನ್ನಿಗೆ ಹೋದ. ಇದು ಈ ಎಲ್ಲ ಭಾಷೆಗಳ ನಡುವೆ ಇರುವ ಸೃಜನಶೀಲರಿಗೆ ಇರುವ ಸಮಸ್ಯೆಗಳು. ನಮ್ಮಲ್ಲಿ ಒಂದು ಕಥೆ ಹೇಳ್ತಾರೆ, ಬಿ ಎಂ ಶ್ರೀಕಂಠಯ್ಯ ಇಂಗ್ಲೀಷ್ ಪ್ರೊಫೆಸರು, ಕನ್ನಡ ಪ್ರೊಫೆಸರ್ ಅಲ್ಲ. ಒಂದಿನ ಯಾರೋ ಅವರಿಗೆ ಕನ್ನಡದಲ್ಲಿ ಮಾತಾಡಬೇಕು ನೀವು ಅಂತ ಕೇಳಿದಾಗ ಸಿಟ್ಟು ಮಾಡ್ಕೊಂಡ್ಬಿಟ್ರಂತೆ. ಅದರ ಅರ್ಥ ಏನು ಅಂದರೆ, ಒಂದು ಸಭೆಯಲ್ಲಿ ಹೋಗಿ ನಾನು ಕನ್ನಡದಲ್ಲಿ ಮಾತಾಡಿದರೆ ಅವರ ಸಹೋದ್ಯೋಗಿಗಳು ಇಂಗ್ಲೀಷ್ ಮ್ಯಾನ್ ಇದ್ರಲ್ಲ, ಇವನಿಗೆ ಕನ್ನಡ ಚೆನ್ನಾಗಿ ಗೊತ್ತಿದೆ, ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಆಗುತ್ತೆ ಏನೋ ಕಾಲದಿಲ್ಲ, ಇದು ನಾವು ಮಾತಾಡೋಲ್ಲ ಅಂದ್ರಂತೆ. ಅವರು ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು. ನಮ್ಮ ಕಾಲದಲ್ಲಿ ವಿ ಸಿದ್ದರಾಮಯ್ಯ ಏನು ಮಾತಾಡಿದ್ರು ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು, ಕ್ಲಾಸ್ ರೂಮಲ್ಲಿ ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು. ಇದು ಕೂಡ ಒಂದು ನಮ್ಮ ಕಾಲೋನೈಸೇಷನ್ನ ಕಥೆಯಲ್ಲಿ ಸೇರಿಸಬೇಕಾದ ಒಂದು ಫೋಕ್ ಸ್ಟೋರಿ, ಭಾಳ ಅರ್ಥಪೂರ್ಣವಾದ ಫೋಕ್ ಸ್ಟೋರಿ. ಆಮೇಲಿಂದ ಬಿ ಎಂ ಶ್ರೀಕಂಠಯ್ಯ ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು, ಭಾಳ ಅದ್ಭುತವಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಅವರ ಭಾಷಾಂತರದ ಶಕ್ತಿ ಏನು ಅನ್ನೋದಕ್ಕೆ ಹೇಳ್ತೇನೆ. ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿದ್ದ ಕವಿತೆ ಕನ್ನಡದಲ್ಲಿ ಮಹತ್ವದ ಕವಿತೆ ಆಗಿಬಿಡುತ್ತೆ. ಇಂಗ್ಲೀಷಲ್ಲಿ ಒಂದು ಕವಿತೆ ಇದೆ,
ವಾಟ್ ಏಲ್ಸ್ ದಿ sceptred race, what the form divine, what every virtue, every grace, Rosa Elmer, all were thine. ಅವರೇನು ಮಾಡ್ತಾರೆ, ಅರಸಿನ ಕುಲವೋ ಏನಿದ್ದೇನು, ಸುರವಧು ರೂಪೋ ಏನಿದ್ದೇನು, ಗುಣವೋ ಸೊಬಗೋ ಏನಿದ್ದೇನು, ಪದುಮ ಇದ್ದವು ನಿನಗೆಲ್ಲ. ವಾಟ್ ಏಲ್ಸ್ ದಿ sceptred race, ವಾಟ್ ದಿ ಫಾರ್ಮ್ ಡಿವೈನ್. ಇಂಗ್ಲೀಷ್ನಲ್ಲಿ ಚೂರು ಕುತ್ಕೋವಾಗಿದೆ ಅದು. ಅರಸಿನ ಕುಲವೋ ಏನಿದ್ದೇನು, ಸುರವಧು ರೂಪೋ ಏನಿದ್ದೇನು, ಗುಣವೋ ಸೊಬಗೋ ಏನಿದ್ದೇನು, ಪದುಮ ಇದ್ದವು ನಿನಗೆಲ್ಲ. ನಮ್ಮಲ್ಲಿ ಸಂಸ್ಕೃತವೂ ಬಳಕೆಗೆ ಸಾಧ್ಯವಿರೋದ್ರಿಂದ ಅನೇಕ ಸರಿ ಕನ್ನಡದ ಒಳಗೆ ಈ ಸಂಸ್ಕೃತದ ಒಂದು ಶಬ್ದ ಬಂದ ಕೂಡಲೇ ಅದು ಒಂದು ನೇಯ್ಗೆಯಲ್ಲಿ ಎದ್ದು ಕಾಣುವ ಒಂದು ನೇಯ್ಗೆಯಾಗಿ ಹೊಸ ಅರ್ಥವನ್ನು ಕೊಟ್ಬಿಡುತ್ತೆ. ಅಕ್ಕಮಹಾದೇವಿ ಅದನ್ನು ತುಂಬ ಮಾಡ್ತಾಳೆ. ಆ ಥರ ಅಲ್ಲಿ ಇಲ್ಲಿ ಸಂಸ್ಕೃತವನ್ನು ಬಳಸಿ ತನ್ನ ಮಾತಿನ ಅರ್ಥವನ್ನು ಹೆಚ್ಚು ಮಾಡ್ತಾಳೆ. ಇದನ್ನು ನಾವು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಆದರೆ ಇದರಲ್ಲಿ ಎರಡು ಅಪಾಯ ಇದೆ. ಒಂದು, ಹಿಂದೆ ಇದ್ದ ಅಪಾಯ, ಇಂಗ್ಲೀಷನ್ನು ಕಲಿತರೆ ಎಲ್ಲ ಭಾಗ್ಯವೂ ಸಿಗ್ತಾಯಿತ್ತು. ಆದ್ದರಿಂದ ಬರೀ ಇಂಗ್ಲೀಷಲ್ಲಿ ಕಲಿತರೆ ಸಾಕು ಅನ್ನುವ ಒಂದು ಧೋರಣೆ ಬರೋಕ್ಕೆ ಶುರುವಾಯಿತು. ಈಗಲೂ ಅದೇ ಧೋರಣೆ ಇದೆ. ಆದರೆ ಹಿಂದೆ ಆ ಧೋರಣೆ ಹಿಂದೆ ಇನ್ನೊಂದು ಯೋಚನೆ ಇತ್ತು. ಇಂಗ್ಲೀಷ್ ಕಲಿಯದೇ ಇದ್ದರೆ ನಮ್ಮ ಜ್ಞಾನ ಹೆಚ್ಚಲ್ಲ. ಇದರ ಹಿಂದೆ ಕಾರಂತರಿಗೂ ಅದೇ ರೀತಿ ಆಲೋಚನೆ ಇತ್ತು, ಅಡಿಗರಿಗೂ ಅದೇ ರೀತಿ ಆಲೋಚನೆ ಇತ್ತು. ಇಂಗ್ಲೀಷ್ ಕಲಿಯದೇ ಇದ್ದರೆ ನಮ್ಮ ಜ್ಞಾನ ಹೆಚ್ಚಲ್ಲ, ನಾವು ತೀರಾ ಪ್ರಾಂತೀಯವಾಗಿ ನಮ್ಮೊಳಗೆ ಅಡ್ಕೊಂಡ್ಬಿಡ್ತೀವಿ ಅಂತ. ಏಡ್ಸ್ಗೆ ಇದೇ ಸಮಸ್ಯೆ ಇತ್ತು. ಬರೀ ಐರಿಷ್ ಕಲ್ತ್ಬಿಟ್ರೆ ಅದರಲ್ಲಿ ಜಾನಪದ ಇರುತ್ತೆ, ಆದರೆ ಜಗತ್ತಿಗೆ ಒಳಗಾಗುವ ಸಂಬಂಧಪಡುವ ಶಕ್ತಿ ಇರೋದಿಲ್ಲ ಅಂತ. ಅದಕ್ಕೆ ಅವನು ಐರಿಷ್ ಕಥೆಗಳಿಗೆ ಯುರೋಪಿಯನ್ ಕಥೆಗಳ ಜೊತೆ ಜೋಡಣೆ ಮಾಡೋಕ್ಕೆ ಶುರು ಮಾಡಿದ. ಯುರೋಪಿಯನ್ ಕಥೆಗಳ ಗುಣವಂತರೋದಕ್ಕೆ ನಮ್ಮಲ್ಲೂ ಈ ಕೆಲಸವನ್ನು ನಾವು ತುಂಬ ಮಾಡಿದ್ದೀವಿ. ಮೊದಲು ಸಂಸ್ಕೃತ ಗುಣವನ್ನು ತರಕ್ಕೆ ನೋಡಿದ್ವು, ಆಮೇಲೆ ಇಂಗ್ಲೀಷಿನ ಗುಣವನ್ನು ತರಕ್ಕೆ ನೋಡಿದ್ವು. ಅದರಿಂದ ನನ್ನದೊಂದು ಥಿಯರಿ ಇದೆ, ಕನ್ನಡ ಒಂದು ಜೀರ್ಣಾಗ್ನಿ ಅಂತ. ಅದು ಹಲವು ವಿಧವಾದ ಆಲೋಚನೆಗಳನ್ನು ಜೀರ್ಣ ಮಾಡಿಕೊಳ್ಳುತ್ತೆ. ಹಿಂದೆ ಸಂಸ್ಕೃತವನ್ನು ಜೀರ್ಣ ಮಾಡಿಕೊಂಡಾದ ಆಂಡಯ್ಯ ಅನ್ನೋ ಒಬ್ಬ ಕವಿ ಸಂಸ್ಕೃತದಲ್ಲಿ ಇನ್ನೇನು ಅಂತಾನೆ, ಇನ್ನೇನು ಉಳಿದಿದೆ ಅಂತಾನೆ. ಅಂಥ ಸ್ಥಿತಿಗೆ ಇಂಗ್ಲೀಷ್ನಲ್ಲಿ ಇನ್ನೇನು ಅಂತ ಹೇಳೋ ಸ್ಥಿತಿಗೆ ನಾವು ಬರೋದು ಭಾಳ ಕಷ್ಟ. ಯಾಕೆಂದರೆ ಅದು ಕೂಡ ಜೀವಂತವಾಗಿ ಬೆಳೀತಾ ಇರುವ ಒಂದು ಸಂಸ್ಕೃತಿ ಆದ್ದರಿಂದ ಯಾವುದೋ ಒಂದನ್ನು ಮಾದರಿಯಾಗಿ ಇಟ್ಕೊಂಡು ಅದರ ಹಿಂದೆ ಹೋಗ್ತಾನೇ ಇದ್ದರೆ ಅದರಲ್ಲಿ ಜ್ಞಾನವನ್ನು ಸೃಷ್ಟಿಸುವ ಶಕ್ತಿ ಬೆಳೆಯಲ್ಲ. ಜ್ಞಾನವನ್ನು ಸಂವಹನ ಮಾಡುವ ಶಕ್ತಿ ಬೆಳೆಯುತ್ತೆ. ಕ್ಯಾನ್ ಕಮ್ಯುನಿಕೇಟ್ ನಾಲೆಡ್ಜ್ ಬಟ್ ನಾಟ್ ಕ್ರಿಯೇಟ್ ನಾಲೆಡ್ಜ್. ಅದನ್ನು ಮಾಡಬೇಕು ಅಂತ ನಮ್ಮ ಕಾಲದವರ ಪ್ರಯತ್ನ. ಅದಾಗಬೇಕಾದ್ರೆ ಅನೇಕ ವಿಷಯಗಳಾಗಬೇಕು. ಇಲ್ಲಿ ಡಿಸೆಂಟ್ರಲೈಸ್ ಆಗಬೇಕು. ಕರ್ನಾಟಕಕ್ಕೆ ತನ್ನದೇ ಆದ ನಿಜವಾದ ಸರ್ಕಾರ ಇರಬೇಕು. ಯಾವಾಗಲೂ ಡೆಲ್ಲಿ ಕಡೆ ಅದು ನೋಡ್ತಾ ಇರಬಾರ್ದು. ಇದು ತಮಿಳರಿಗೂ ಈ ಆಸೆ ಇದೆ, ನಮಗೂ ಈ ಆಸೆ ಇದೆ. ಇವೆಲ್ಲ ಭವಿಷ್ಯವನ್ನು ನಿರೂಪಿಸುವಂಥ ಆಸೆಗಳು. ಆದರೆ ಹಿಂದೇಟು ಬಿದ್ದುಬಿಡ್ಬೋದು ನಾವು. ಯಾಕಂದರೆ ಈಗ ನಾವು ಗ್ಲೋಬಲೈಸ್ ಆಗ್ತಿದ್ದೀವಲ್ಲ, ಅದರಲ್ಲಿ ಭಾಷೆಗಳ ಪ್ರಾಮುಖ್ಯತೆ ತೀರ ಕಡಿಮೆ ಆಗ್ತಾ ಹೋಗುವ, ಜಗತ್ತಿಗೆಲ್ಲ ಒಂದೇ ಭಾಷೆ ಇರುವ, ಆ ಭಾಷೆಯಲ್ಲಿ ಯಾವ ಕಾವ್ಯವನ್ನು ಬರೆಯಲಾರದ ಭಾಷೆಯಾಗಿರುತ್ತೆ ಅದು. ಯಾಕಂದರೆ ಇಂಗ್ಲೀಷ್ನಲ್ಲೂ ಕೂಡ ಇವತ್ತು ಘನವಾದ ಒಂದು ಕಾವ್ಯ ಬರಬೇಕು ಅಂದರೆ ಅದು ಯಾರಿದ್ದೋ ಮದರ್ ಟಂಗ್ ಆಗಿರಬೇಕು. ಅವನು ಇಂಡಿಯಾದಲ್ಲೇ ಇದ್ದವನು ಇರ್ಬೋದು, ಅಂದರೆ ಇಂಡಿಯಾದಲ್ಲಿ ಅವನು ಮದರ್ ಟಂಗ್ ಇಂಗ್ಲೀಷ್ ಆಗಿರೋಕ್ಕೆ ಸಾಧ್ಯ ಇದೆ, ಅವನು ಬರೀಬೋದು. ಆದರೆ ಯಾರಿಗೂ ಯಾವ ಮದರ್ ಟಂಗೂ ಇಲ್ಲದೆ ಇರುವಂಥ ಸ್ಥಿತಿಯನ್ನು ಕೂಡ ನಾವು ಈ ನಮ್ಮ ಗ್ಲೋಬಲೈಸೇಷನ್ನಲ್ಲಿ ಹುಟ್ಟಿಸಬಹುದು ಅನ್ನುವ ಭಯ ನಮಗೆಲ್ಲರಿಗೂ ಇದೆ. ಇದು ಯುರೋಪಿನ ಭಾಷೆಗಳಿಗೂ ಇದೆ. ನಾನು ಯುರೋಪಿಗೆ ಹೋದಾಗ ಕೆಲವು ದೇಶಗಳಲ್ಲಿ ಈ ಪ್ರಶ್ನೆ ಕೇಳಿದೆ. ಅಲ್ಲಿರುವ ದೊಡ್ಡ ಚಿಂತಕರೆಲ್ಲ ನಮ್ಮ ಹುಡುಗರು ಇವಾಗ ನಮ್ಮ ಭಾಷೆಯಲ್ಲಿ ಮಾಡಿದ ಸಿನಿಮಾ ನೋಡೋಲ್ಲ, ಎಲ್ಲ ಅಮೇರಿಕನ್ ಸಿನಿಮಾ ನೋಡ್ತಾರೆ. ಅಂದರೆ ಕೊರಿಯಕ್ಕೆ ಹೋದೆ, ಅಲ್ಲವರು ಈ ಅಮೇರಿಕಾದಲ್ಲಿ ಒಂದು ಥ್ರಿಲ್ಲರ್ ಪ್ರಿಂಟ್ ಆದರೆ
ಅದನ್ನು ಒಂದು ವಾರದಲ್ಲಿ ಕೊರಿಯನ್ನಿಗೆ ಟ್ರಾನ್ಸ್ಲೇಟ್ ಮಾಡೋರಿದ್ದಾರೆ. ಆದರೆ ನಮ್ಮ ಒಂದು ಕೊರಿಯನ್ ಬುಕ್ ಶಾಪಿಗೆ ಹೋದರೆ ಅಲ್ಲಿ ಕೊರಿಯನ್ ಭಾಷೆಯಲ್ಲಿರುತ್ತೆ, ವಸ್ತುವೆಲ್ಲ ಅಮೇರಿಕದ್ದಾಗಿರುತ್ತೆ. ಇವೆಲ್ಲವೂ ಈ ಸ್ಥಳೀಯ ಭಾಷೆಗಳಿಗೆ ಇರುವ ಅಪಾಯಗಳು. ಈ ಅಪಾಯಗಳ ವಿರುದ್ಧ ಎಷ್ಟು ಶಕ್ತಿಯುತವಾಗಿ ನೀನು ಹೋರಾಡ್ತೀಯೋ ಅಷ್ಟರ ಮೇಲೆ ನಮ್ಮ ಭಾಷೆಗಳ ಉಳಿವು ಸಾಧ್ಯವಾಗುತ್ತೆ. ಈಗ ನೋಡು, ಇಂಗ್ಲೀಷನ್ನೇ ಎಲ್ಲ ಸಂವಹನಕ್ಕಾಗಿ ಉಪಯೋಗಿಸೋದು. ಆದರೆ ಇಂಗ್ಲೀಷಲ್ಲಿ ಸಂವಹನಕ್ಕಾಗಿ ಉಪಯೋಗಿಸುವಾಗ ಒಂದು ಟೆಲಿವಿಷನ್ ಸಂಸ್ಥೆಯವರು ಇದ್ದಕ್ಕಿದ್ದೇ ಹಿಂದಿಗೆ ಹೋಗ್ತಾರೆ. ಯಾಕೆಂದರೆ ಹಿಂದಿ ಪರ್ಯಾಯವಾದ ಭಾಷೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿ ಒಂದೇ ಪರ್ಯಾಯವಾದ ಭಾಷೆ ಅಲ್ಲ, ತುಳು ಕೂಡ ಪರ್ಯಾಯವಾದ ಭಾಷೆ ಅಂತ ತಿಳಿಯುವ ಸ್ಥಿತಿಗೆ ಬರಬೇಕು ಅಂತ ನಾವು ಹೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದವನು ಇದಕ್ಕಿದ್ದಂಗೆ ತುಳುವಿನಲ್ಲಿ ಅದನ್ನು ಹೇಳೋದು ಅಥವಾ ಕೊಂಕಣಿಯಲ್ಲಿ ಅದನ್ನು ಹೇಳೋದು, ಇವೆಲ್ಲ ಸಾಧ್ಯವಾಗಬೇಕು ಅಂತ. ಇಲ್ಲದ್ರೆ ಎಲ್ಲ ಭಾಷೆಗಳು ಒಟ್ಟಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಸ್ಥಿತಿಗಾಗಿ ನಾವು ಪ್ರಯತ್ನ ಪಡ್ತಾ ಇರುವಾಗಲೇ ಭಾಷೆಗಳು ಇವಾಲ್ವ್ ಆಗ್ತವೆ. ಅದಕ್ಕೆ ಅಗತ್ಯವಾದ ಶಬ್ದಗಳು ಆ ಭಾಷೆಯಲ್ಲೇ ಇಲ್ಲದೇ ಇದ್ದಾಗ ಬೇರೆ ಭಾಷೆಯಿಂದ ನಾವು ತಗೋತೀವಿ. ಕನ್ನಡಕ್ಕಂತೂ ಆ ಚಾಳಿ ಮೊದಲಿಂದ ಇದೆ. ಅದು ಪರ್ಷಿಯನ್ನಿಂದ ಸಿಕ್ಕಾಪಟ್ಟೆ ಶಬ್ದಗಳನ್ನು ತಗೊಂಡಿದೆ ಟಿಪ್ಪು ಸುಲ್ತಾನ್ ಇದ್ದ ಕಾಲದಲ್ಲಿ. ಆಮೇಲಿಂದ ಇಂಗ್ಲೀಷಿಂದ ಬೇಕಾದ ಶಬ್ದಗಳನ್ನು ನಮ್ಮ ಕಾಲದಲ್ಲಿ ನಾವು ತಗೊಂಡಿದ್ದೀವಿ. ಇಲ್ಲದೇ ಅದು ಕನ್ನಡ ಕೃತಕವಾಗಿ ಕಾಣುತ್ತೆ. ಇನ್ನೊಂದು ದೊಡ್ಡ ಬದಲಾವಣೆ ಆಗಿದೆ 20ರ ಶತಮಾನದ ಪ್ರಾರಂಭಕ್ಕೂ ಇವತ್ತಿಗೂ. ಇವೆಲ್ಲ ಹೊಸದಾಗಿ ನಾನು ಹೇಳ್ತಾ ಇರೋದು. ಅದೇನು ಅಂದರೆ 20ರ ಶತಮಾನದ ಪ್ರಾರಂಭದಲ್ಲಿ ಎಲ್ಲರೂ ಇಂಗ್ಲೀಷನ್ನು ಜ್ಞಾನಕ್ಕಾಗಿ ಕರೀತಾಯಿದ್ರು. ಇದರ ಜ್ಞಾನ ಇದೆ, ಅದನ್ನು ನಾವು ಸಂಪಾದಿಸ್ಬೋದು ಅಂತ. ಅದನ್ನು ಸರಿಯಾಗಿ ಮಾತಾಡೋಕ್ಕೆ ಬರ್ತಿರಲಿಲ್ಲ ಅವರಿಗೆ. ನಾವು ತಪ್ಪಾಗಿ ಮಾತಾಡೋರು. ನಮ್ಮ ಅಪ್ಪನೇ ಇಂಗ್ಲೀಷ್ ನನಗೆ ಕಲಿತವರು. ಪುಸ್ತಕ ಓದಿ ಡಿಕ್ಷನರಿ ಇಟ್ಕೊಂಡು ಅವರು ತುಂಬ ಶಬ್ದಗಳನ್ನು ಮಾತಾಡುವಾಗ ತಪ್ಪು ಮಾಡ್ತಾಯಿದ್ರು. ನಾನು ಅವ್ರನ್ನ ಸರಿ ಮಾಡಿ ಅವ್ರನ್ನ ರೇಗಿಸ್ತಾ ಇದ್ದೆ. ಆದರೆ ಅವರಿಗೆ ಗೋಲ್ಡ್ ಸ್ಮಿತನ್ನು ಓದಿದ್ರು, ಡಾಕ್ಟರ್ ಜಾನ್ಸನ್ನನ್ನು ಓದಿದ್ರು. ಅವರು ಓದಿದ್ದನ್ನು ಓದಿ ಹೇಳಪ್ಪ ಅಂದರೆ ಕನ್ನಡದ ಥರ ಅದನ್ನು ಓದ್ತಾಯಿದ್ರು. ಯಾಕೆಂದರೆ ಈ ಉಚ್ಚಾರಣೆ ಇದೆಯಲ್ಲ, ಇದು ಭಾಳ ಕಷ್ಟವಾದ್ದರಿಂದ ಈ ರೀತಿಯ ಸಮಸ್ಯೆಗಳು ಕೂಡ ಭಾಷೆಗಳ ನಡುವೆ ಬರ್ತವೆ. ನಾವು ಭಾಷೆಗಳನ್ನು ಕಲಿಸಿಕೊಡುವಾಗ ಇದು ಸಂವಹನದ ಕ್ರಿಯೆಗೆ ಇಂಪಾರ್ಟೆಂಟು ಅಂತ ಆಗಿರೋದು ಇವಾಗ. ಯಾಕಂದರೆ ನೀನೊಂದು ಹೋಗಿ ಇಂಟರ್ವ್ಯೂ ತೊಗೊಂಡ್ರೆ ಅಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾ ಇದ್ದರೆ ನಿಂಗೆ ನಂಬರೇ ಬರೋಲ್ಲ. ನಿಂಗೆ ಏನು ಜ್ಞಾನ ಒಳಗಿಲ್ದೇ ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡಿಬಿಟ್ರೆ ಬಂದುಬಿಡುತ್ತೆ. ಹಾಗಾಗಿ ನಮ್ಮ ಮಿದುಳುಗಳು ಖಾಲಿಯಾಗುವ ಪ್ರಾಸೆಸ್ಸಿಗೂ ಕೂಡ ಇಂಗ್ಲೀಷ್ ಕಾರಣ ಆಗ್ಬೋದು. ಯಾಕಂದರೆ ಆ ಭಾಷೆಯನ್ನು ಚೆನ್ನಾಗಿ ಮಾತಾಡಿದ್ರೆ ಸಾಕು. ಇದ್ರ ಬಗ್ಗೆ ಅನೇಕ ಫೋಕ್ಲೋರ್ ಇದೆ. 1947ನಲ್ಲಿ ನಾವೆಲ್ಲ ಫ್ರೀ ಆದಾಗ ಒಂದು ಜೋಕ್ ಇತ್ತು. ಯಾವನೊಬ್ಬ ಮಿನಿಸ್ಟ್ರು ಇಂಗ್ಲೆಂಡಿಗೆ ಹೋಗ್ತಾನೆ. ಹೋಗಿ ಬಂದು ಏನಾಶ್ಚರ್ಯ ಇಂಗ್ಲೆಂಡ್ನಲ್ಲಿ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ ಅಂತಾನೆ. ಹಾಗೆ ಇಂಗ್ಲೀಷಿಗೆ ಈ ರೀತಿ ಅನಧಿಕೃತವಾದ ಬೆಲೆಯೂ ಬಂದುಬಿಡುತ್ತೆ. ಬಹುಶಃ ಲ್ಯಾಟಿನಿಗೆ ಅದಾಗಿತ್ತು ಹಿಂದೆ. ಇಂಗ್ಲೆಂಡ್ನವರು ಇದನ್ನು ಸಫರ್ ಮಾಡಿರಬೇಕು. ಯಾಕೆಂದರೆ ಶೇಕ್ಸ್ಪಿಯರು ಕೂಡ ಒಂದು ತನಗೆ ಭಾಳ ತಾನು ಭಾಷೆಯಲ್ಲಿ ಭಾಳ ಪ್ರಬುದ್ಧ ಅಂತ ತೋರಿಸ್ಲಿಕ್ಕೂ ಮತ್ತು ತನ್ನ ಭಾವನೆಯನ್ನು ಹೇಳಲಿಕ್ಕೂ ಅನೇಕ ಸಾರಿ ಏನು ಮಾಡ್ತಾನೆ, ಲ್ಯಾಟಿನನ್ನು ಮತ್ತು ಇಂಗ್ಲೀಷನ್ನು ಮಿಕ್ಸ್ ಮಾಡ್ತಾನೆ. ಅದು ಫಸ್ಟ್ ಸಾಲಿನಲ್ಲಿ ಇರೋದೆಲ್ಲ ಲ್ಯಾಟಿನ್ ಶಬ್ದಗಳು. ಮಲ್ಟಿಟ್ಯೂಡಿನಸ್ ಸೀಸ್ ಇನ್ಕಾರ್ನಡೈನ್, ಮಲ್ಟಿಟ್ಯೂಡಿನಸ್ ಸೀಸ್ ಇನ್ಕಾರ್ಡಿನೈನ್, ಮೇಕಿಂಗ್ ದಿ ಗ್ರೀನ್ ಒನ್ ರೆಡ್. ಎರಡನೇ ಸಾಲು ಬರೀ ಇಂಗ್ಲೀಷು. ಮೇಕಿಂಗ್ ದಿ ಗ್ರೀನ್ ಒನ್ ರೆಡ್, ಒಂದು ಕೆಂಪಾಗಿ. ಅಂದರೆ ಆ ಸಮುದ್ರದೊಳಗೆ ಕೈಯನ್ನು ನಾನು ಹಾಕಿದರೆ ದಿ ಮಲ್ಟಿಟ್ಯೂಡಿನಸ್ ಸೀಸ್ ಇನ್ಕಾರ್ನಡೈನ್. ಅಲ್ಲಿ ಪಾಪ ಕೆಳಗಡೆ ಕೂತಿದ್ದ ಜನ ಆ ಭಾಷೆಯ ಸೊಗಸಿಗೆ ತಲೆ ಬಾಗ್ತಾಯಿದ್ರು. ನಮ್ಮಲ್ಲಿ ಅಡಿಕೆ ಸುಲಿಯುವಾಗ ನಮ್ಮ ಬಹಳ ಕೆಳಜಾತಿಯ ಜನ ಅಡಿಕೆ ಸುಲಿಯಕ್ಕೆ ಬಂದಾಗ ನನ್ನ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಸಂಸ್ಕೃತ ಗೊತ್ತಿಲ್ಲದೆ ಇದ್ರೂ ಒಬ್ಬ ಅರ್ಜುನ ಆಗಿ ಒಬ್ಬ
ಕರ್ಣ ಆಗಿ ಪಾತ್ರಗಳನ್ನು ಮಾಡಿಕೊಂಡು ನಾಟಕ ಆಡೋಕ್ಕೆ ಶುರು ಮಾಡೋರು. ಸಂಸ್ಕೃತ ಎಲ್ಲ ಮಾತಾಡ್ಬಿಡೋರು. ಎಂಥ ಸಂಸ್ಕೃತ ಶಬ್ದವಾದರೂ ಅವರ ಬಾಯಿಂದ ಬರ್ತಾಯಿತ್ತು. ಅಂದರೆ ಈ ಥರ ಗುಪ್ತವಾಗಿರುತ್ತೆ. ಒಂದೊಂದು ಭಾಷೆ ನಮ್ಮ ಮನಸ್ಸಿನಲ್ಲಿ ಗುಪ್ತವಾಗಿರುತ್ತೆ, ಅದು ಎಚ್ಚರವಾಗತ್ತೆ. ಹೀಗೆ ನಾವು ಎಲ್ಲ ಭಾಷೆಗಳಿಂದಲೂ ಬಳಸ್ಕೋತಾ ಇರ್ತೀವಿ. ಆದರೆ ಇವತ್ತು ಕೆಲಸ ಕೊಡುವಾಗ ತಗೊಳ್ಳುವಾಗ ಒಳ್ಳೆಯ ಇಂಟರ್ವ್ಯೂ ಮಾಡೋದು, ಒಳ್ಳೆಯ ಇಂಗ್ಲೀಷ್ ಮಾತಾಡೋದು, ಇದನ್ನೇ ಮುಖ್ಯವಾಗಿ ಮಾಡ್ತಾ ಹೋಗಿರೋದ್ರಿಂದ ಅದೊಂದು ರೀತಿ ಅಪಾಯ. ಇಂಗ್ಲೆಂಡ್ನಲ್ಲೂ ಈ ಅಪಾಯ ಇತ್ತು. ನೀನೊಂದು ಬಾಟಾ ಶೂ ಕಂಪ್ನಿಗೆ ಒಂದು ಕೆಲಸ ಸಿಗಬೇಕಾದ್ರೆ ಅವನು ಆಕ್ಸ್ಫರ್ಡ್ ಅಥವಾ ಕೇಂಬ್ರಿಡ್ಜಿನ ಇಂಗ್ಲೀಷನ್ನು ಮಾತಾಡಿದರೆ ಅವನಿಗೆ ಹೆಚ್ಚಿಗೆ ವ್ಯಾಲ್ಯೂ. ಅಲ್ಲಿ ಹಲವು ಇಂಗ್ಲೀಷ್ಗಳಿದ್ದಾವೆ. ಬೇರೆ ಇಂಗ್ಲೀಷ್ ಮಾತಾಡಿದರೆ ವ್ಯಾಲ್ಯೂ ಇರ್ತಿರಲಿಲ್ಲ. ಆಮೇಲೆ ಅದಕ್ಕೋಸ್ಕರ ಒಬ್ಬ ದೊಡ್ಡ ವಿಜ್ಞಾನಿ, ಭಾಷಾಜ್ಞಾನಿ ಅವನೇನು ಹೇಳ್ದ ಅಂದರೆ, ಅವನು ನಮ್ಮ ಮೈಸೂರಿಗೆ ಬಂದಿದ್ದ. ಇಂಗ್ಲೆಂಡಿನಲ್ಲಿ ಮಕ್ಕಳಿಗೆ, ಕೂಲಿಕಾರರ ಮಕ್ಕಳಿಗೆ ಸ್ಕೂಲನ್ನು ಮುಗಿಸೋಕ್ಕೆ ಸಾಧ್ಯವಾಗಲ್ಲ, ಡ್ರಾಪ್ ಔಟ್ಸ್ ಆಗ್ತಾರೆ. ಅದಕ್ಕೆ ಅವನೇನು ಹೇಳ್ದ ಅಂದರೆ, ಅವರಿಗೆ ಸ್ಲಮ್ ಲ್ಯಾಂಗ್ವೇಜ್ನಲ್ಲಿ ಮೊದಲು ನೀವು ಪಾಠ ಹೇಳಿಕೊಟ್ರೆ ಆಮೇಲಿಂದ ಇಂಗ್ಲೀಷನ್ನು ಅವರು ಕಲಿತಾರೆ ಅಂತ. ಅದು ಬಹಳ ಮುಖ್ಯವಾದ ಮಾತು. ನಮ್ಮಲ್ಲೂ ಕೂಡ ಕನ್ನಡ ಬರಬೇಕಾದ್ರೆ ಆ ರೀತಿ ಉಪಾಯವನ್ನು ನಾವು ಬಳಸಬೇಕಾಗಿ ಬರ್ಬೋದು. ಇಂಗ್ಲೀಷಿಗೆ ಅದು ಅಗತ್ಯವಾದರೆ ನಮಗೂ ಅದು ಅಗತ್ಯವಾಗಿರುತ್ತೆ. ಅದರಿಂದ ಇದು ಇವತ್ತು ಭಾಷಾ ಕಲಿಕೆ, ಜ್ಞಾನ ಎಲ್ಲದಕ್ಕೂ ಇದೊಂದು ಸವಾಲಾಗಿ ನಿಂತಿರುತ್ತೆ. ಆದರೆ ನಮ್ಮ ಮನಸ್ಥಿತಿಯಲ್ಲಿ ನಾವು ತೀರಾ ಎಲಿಟಿಸ್ಟ್ ಅಲ್ಲದೆ ಇದ್ದರೆ ಇವಕ್ಕೆಲ್ಲ ಉಪಾಯಗಳು ಹೊಳೆಯುತ್ತೆ. ತೀರಾ ಎಲಿಟಿಸ್ಟ್ ಆದಾಗ ಉಪಾಯಗಳು ಹೊಳೆಯೋದೇ ಇಲ್ಲ. ಯಾಕಂದರೆ ಆ ಕನ್ಸರ್ನ್ ಇರೋದಿಲ್ಲ. ಅವರನ್ನು ಒಳಗೆ ತಗೋಬೇಕು, ತಗೊಂಡಾಗ ಜ್ಞಾನ ವೃದ್ಧಿ ಆಗತ್ತೆ ಅಂತ ನಾವು ತಿಳಿಯಲ್ಲ. ಹೆಚ್ಚೆಷ್ಟು ಜನ ಜ್ಞಾನದ ತೆಕ್ಕೆ ಒಳಗೆ ಬರ್ತಾರೋ ಅಷ್ಟು ಜ್ಞಾನದ ವೃದ್ಧಿ ಆಗತ್ತೆ ಅಂತ ತಿಳಿದವರು ಶೂದ್ರರ ಬಗ್ಗೆ ಯೋಚನೆ ಮಾಡ್ತಾರೆ, ದಲಿತರ ಬಗ್ಗೆ ಯೋಚನೆ ಮಾಡ್ತಾರೆ, ಅಲ್ಲವರು ಬ್ಲ್ಯಾಕ್ ಪೀಪಲ್ ಬಗ್ಗೆ ಯೋಚನೆ ಮಾಡ್ತಾರೆ. ಇಂಗ್ಲೆಂಡಲ್ಲಿ ಮಾಡಿದ್ದಾರೆ, ಅಮೇರಿಕಾದಲ್ಲಿ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಇಂಟೆಲೆಕ್ಚುಯಲ್ಸ್ ಎಲ್ಲ ಕಡೆ ಬರ್ತಾಯಿದ್ದಾರೆ. ಕೇರಳದಲ್ಲೂ ಕೂಡ ಅವರು ಸಂಸ್ಕೃತಕ್ಕೆ ವಿರೋಧಿಗಳಲ್ಲ. ನಾರಾಯಣ ಗುರು ಸಂಸ್ಕೃತದಲ್ಲೇ ಬರೀತಾ ಇದ್ದ. ಅವನು ಹೆಂಡ ಇಳಿಸುವ ಜಾತಿಯವರ ಗುರು. ಗಾಂಧಿಯನ್ನು ಮೀಟ್ ಮಾಡಿದಾಗ ಅವನು, ನೀನು ಸಂಸ್ಕೃತವನ್ನು ಕಲಿಬೇಕು ಅಂತಾರೆ. ಯಾಕೆಂದರೆ ಇನ್ನು ಮೇಲ್ಮಟ್ಟದವರ ಭಾಷೆಯನ್ನು ಕಲಿಯೋದಕ್ಕೂ ಒಂಥರ ನಮ್ಮ ಸ್ಥಿತಿಯಿಂದ ನಾವು ಮೇಲೆ ಇರೋದಕ್ಕೂ ಸಂಬಂಧ ಇದೆ ಅಂತ ಒಂದು ಬಂದುಬಿಡುತ್ತೆ. ಬಂದಿರೋದ್ರಿಂದ ಒಳ್ಳೆಯದೂ ಆಗತ್ತೆ, ದುಷ್ಪರಿಣಾಮಗಳು ಇರ್ತವೆ. ಈ ಎಲ್ಲ ಗೊಂದಲದಲ್ಲಿ ನಾವು ಇದ್ದೀವಿ. ಅದರ ಹಿಂದೆ ಇರೋದು ಏನು ಅಂದರೆ, ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಪ್ರದೇಶಗಳು ಏಕ ಭಾಷೆಯನ್ನು ನೆಚ್ಚಿ ಆಡ್ತಾ ಇದ್ದಾಗ ಅದು ಹಲವು ಭಾಷೆಗಳಾಗಿ ಡಿಸೆಂಟ್ರಲೈಸ್ ಆದವು. ಆದ್ದರಿಂದ ವ್ಯಾಪಾರ ಕಷ್ಟ ಆಗಿರ್ಬೋದು. ಒಂದು ಊರಿನವನು ಇನ್ನೊಂದು ಊರಿಗೆ ಹೋಗಿ ವ್ಯಾಪಾರ ಮಾಡೋದು ಆ ಕಷ್ಟ ಇದ್ದೇ ಇದೆ. ಭಾಷೆಗಳು ಹೆಚ್ಚಾದ ಕೂಡಲೇ ವ್ಯಾಪಾರ ಮಾಡೋನಿಗೆ ಸ್ವಲ್ಪ ಇದಿರುತ್ತೆ, ಜ್ಞಾನಿಗೂ ಇರುತ್ತೆ. ಆದರೆ ಅದನ್ನು ಅವರು ಮೀರ್ತಾರೆ. ಅವರು ಮೀರಿದಾಗ ಬರೀ ಲ್ಯಾಟಿನ್ನಿನ ಕೃತಿಗಳಿದ್ದ ಜಾಗದಲ್ಲಿ ನಾವು ಇವತ್ತು ಶೇಕ್ಸ್ಪಿಯರ್ ಇದ್ದಾನೆ, ಡ್ಯಾಂಟೆ ಇದ್ದಾನೆ, ಟಾಲ್ಸ್ಟಾಯ್ ಇದ್ದಾನೆ, ನೂರಾರು ಜನ ಲೇಖಕರಿದ್ದಾರೆ. ಇಂಡಿಯಾದಲ್ಲೂ ಕೂಡ ಕಾಳಿದಾಸ ಇದ್ದ ಜಾಗದಲ್ಲಿ ಪ್ರತಿ ಭಾಷೆಯಲ್ಲೂ ಇವತ್ತು ದೊಡ್ಡ ಲೇಖಕರಿದ್ದಾರೆ. ಅಂದರೆ ಸೃಜನಶೀಲತೆ ಹೆಚ್ಚಾಗತ್ತೆ, ಅದರ ವ್ಯಾಪಾರಕ್ಕೆ ಕಷ್ಟ ಆಗತ್ತೆ. ಅದರಿಂದ ನೀನು ವ್ಯಾಪಾರದ ಅಗತ್ಯವನ್ನು, ಸೃಜನಶೀಲತೆಯ ಅಗತ್ಯವನ್ನು ಎರಡನ್ನೂ ಮನಗಂಡವನು ಇದಕ್ಕೇನೋ ಒಂದು ಸೊಲ್ಯೂಷನ್ ಹುಡುಕ್ತಾನೆ. ಇದರಲ್ಲಿ ಯಾವುದೋ ಒಂದು ಸಾಕು ಅಂತಿದ್ದವನು ಏನೂ ಮಾಡೋದಿಲ್ಲ. ನಾವು ಆ ಥರ ಸ್ಥಿತಿಯಲ್ಲಿ ಇವತ್ತು ಈ ಭಾಷೆಗಳ ಬಗ್ಗೆ ಇದ್ದೀವಿ. ಯುರೋಪ್ನಲ್ಲೂ ಹೀಗೆ ಇದ್ದೀವಿ. ಯುರೋಪಿಯನ್ ಭಾಷೆಗಳು ಕೂಡ ಕೆಲವರು ಏನು ಮಾಡಿಬಿಟ್ಟಿದ್ದಾರೆ, ಯುರೋಪಿಯನ್ ಭಾಷೆಗಳು ಅಂದರೆ ಅದೊಂದು ಕಲಿಕೆಯಲ್ಲೇ ಅವರು ಮಾಡಿಕೊಂಡಿರುವ ಒಂದು ಉಪಾಯ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಥಟ್ಟನೆ ಅವರು ಬದಲಾಗ್ತಾರೆ. ತಮ್ಮವರಿದ್ದಾಗ ತಮ್ಮ ಭಾಷೆ ಮಾತಾಡ್ತಾನೆ ಇರ್ತಾರೆ. ಇನ್ನೊಂದು ಭಾಷೆಯವರು ಬಂದ್ಕೊಳ್ಳಿ ಆ ಭಾಷೆಗೆ ಯಾವ ಶ್ರಮವೂ ಇಲ್ಲದೆ ಆ ಭಾಷೆಯಲ್ಲಿ ಮಾತಾಡ್ತಾರೆ. ಆ ಭಾಷೆ ಇವನಿಗೂ ಅರ್ಥವಾಗತ್ತೆ.
ಇದು ನಮ್ಮಲ್ಲಿ ಸಾಧ್ಯವಿಲ್ಲ ಅಂತಲ್ಲ, ಕೊಂಕಣಿಗಳು ಅದನ್ನು ಕೆಲಸ ಮಾಡ್ತಾರೆ. ಕೊಂಕಣಿಗಳು ಅವರೇ ಇದ್ದಾಗ ಅವರವ್ರ ಭಾಷೆನೇ ಮಾತಾಡ್ತಿರ್ತಾರೆ. ಇನ್ನೊಬ್ಬ ಕೊಂಕಣಿ ಇಲ್ಲದೇ ಇದ್ದವ್ರು ಬಂದ ಕೂಡಲೇ ಆ ಭಾಷೆಗೆ ಅವರು ಜಾಯಿನ್ ಆಗ್ತಾರೆ. ನಾವು ಬಹುಶಃ ಇಂಗ್ಲೀಷನ್ನು ಕೂಡ ಹೀಗೆ ಪಳಗಿಸ್ಬೇಕು. ಇದು ಪಳಗಿಸುವ ಕೆಲಸ. ಬೇರೆ ಭಾಷೆಗಳನ್ನು ನಮ್ಮ ಭಾಷೆಗಳ ಒಳಗೆ ಅದಕ್ಕೆ ಅಡ್ಡಿಬಾರದೇ ಇದ್ದಾಗೆ ಪಳಗಿಸುವ ಕೆಲಸ. ಇದೇನು ಬರೀ ಭಾಷಾ ಪ್ರೇಮದಿಂದ ಮಾಡುವ ಕೆಲಸ ಅಲ್ಲ. ಆ ಹ್ಯಾಲಿಡೇ ಹೇಳಿದ್ದ, ನಾನು ಹೇಳಿದ್ನಲ್ಲ ಇಂಗ್ಲೆಂಡ್ನಲ್ಲಿ ಈ ಭಾಷೆಯಲ್ಲಿ ಕಲಿಸ್ಬೇಕು ಅಂತ. ಏನು ಅಂದರೆ ಅವನೊಬ್ಬ ಸೈಕಾಲಜಿಸ್ಟ್. ಅವನ ಪ್ರಕಾರ ಯಾವ ಮಗುವಿಗೆ ಒಂದು ವಸ್ತುವನ್ನು 2 ಭಾಷೆಗಳಲ್ಲಿ ಗುರುತಿಸೋಕ್ಕೆ ಬರುತ್ತೋ ಆ ಮಗುವಿನ ಜ್ಞಾನವೂ ಬೆಳೆಯುತ್ತೆ ಅಂತ. ಭಾಷಾಜ್ಞಾನ ಮಟ್ಟಿಗೆ ಅಲ್ಲ, ವಸ್ತುಜ್ಞಾನ, ಲೋಕಜ್ಞಾನ, ವೈಚಾರಿಕ ಶಕ್ತಿ ಇವೆಲ್ಲ ಬೆಳೆಯುತ್ತೆ ಅಂತ. 2 ಭಾಷೆಗಳು ಗೊತ್ತಿದ್ದಾಗ, 2 ಭಾಷೆಗಳಲ್ಲಿ ಒಂದೇ ವಸ್ತುವನ್ನು ಗುರುತಿಸೋಕೆ ಗೊತ್ತಿದ್ದಾಗ, ಅಬ್ಸ್ಟ್ರಾಕ್ಟ್ ಆಗುವಾಗ ನೋಡು, ಇದು ಮೇಜು ಅಂತಲೂ ಗುರುತಿಸ್ತೀನಿ, ಟೇಬಲ್ ಅಂತಲೂ ಗುರುತಿಸ್ತೀನಿ, 2 ಶಬ್ದಗಳಲ್ಲೂ ಇರುವ ವಸ್ತು ಒಂದೇ ಅಂತ ಗುರುತಿಸ್ತೀನಿ. ದೇರ್ ಇಸ್ ಸಮಥಿಂಗ್ ಅಬ್ಸ್ಟ್ರಾಕ್ಟ್ ಟೇಕಿಂಗ್ ಪ್ಲೇಸ್ ಮಾಡಬೇಕು ಅಂತಿದ್ದ. ಅದು ಯಥೇಚ್ಛವಾಗಿ ಭಾರತದಲ್ಲಿದೆ. ಅದನ್ನು ಇವತ್ತು ವ್ಯಾಪಾರವೇ ಭಾಳ ಮುಖ್ಯ, ಅದು ಕ್ವಿಕ್ಕಾಗಿ ನಡಿಬೇಕು ಅನ್ನೋರು ಏನೋ ಇದಕ್ಕೆ ಅಡ್ಡಿ ತೋರಿಸ್ತಾ ಇದ್ದಾರೆ. ಆದರೆ ಕ್ವೀನ್ ವಿಕ್ಟೋರಿಯಾ ಕಾಲದಲ್ಲಿ ಅವಳ ಪ್ರೊಕ್ಲಮೇಷನ್ ಇದೆಯಲ್ಲ, ಅದು ಎಲ್ಲ ಭಾಷೆಗಳಲ್ಲೂ ಬಂದಿತ್ತು, ಭಾರತದ ಎಲ್ಲ ಭಾಷೆಗಳಲ್ಲೂ. ನಾವು ಅದರಿಂದ ಮುಂದೆ ಹೋಗಿಲ್ಲ, ಹಿಂದಕ್ಕೆ ಹೋಗ್ತಾಯಿದ್ದೀವಿ. ಅದರಿಂದ ಇದೊಂದು ಚಳುವಳಿಯ ವಿಷಯ. ಇದು ಬರೀ ಹೀಗೆ ಕೂತು ಮಾತಾಡುವ ವಿಷಯವಲ್ಲ. ಇದ್ರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಹೊಳೆದವರು ನಿಜವಾಗಿಯೂ ಈ ಭಾಷೆಗಳಲ್ಲಿ ಮುಂದಾಳತ್ವವನ್ನು ತಗೊಂಡಿರ್ತಾರೆ. ನಮ್ಮ ಭಾಷೆಯಲ್ಲಿ ಈ ಮುಂದಾಳತ್ವವನ್ನು ನನ್ನ ಕಾಲದಲ್ಲಿ ಮೊದಲು ತಗೊಂಡವರು ಕುವೆಂಪು. ಅವ್ರಿಗೆ ಸಂಸ್ಕೃತ ಬೇಕಿತ್ತು, ಯುರೋಪಿಯನ್ ಭಾಷೆ ಬೇಕಿತ್ತು, ಅವೆಲ್ಲದರಲ್ಲೂ ತಗೊಂಡ್ರು ಅವರು. ಅದರ ಕನ್ನಡಕ್ಕೆ ಅಡ್ಡಿಸ್ತಾರಲ್ಲ ಕೊಡೋಕ್ಕೆ ನೋಡಿ. ಕಾರಂತರು ಜ್ಞಾನದ ಅಪೇಕ್ಷೆ ಆದ್ದರಿಂದ ಎಲ್ಲಿ ಜ್ಞಾನದ ಹರಿದು ಬರೋದು ನಿಂತು ಬಿಡುತ್ತೋ ಏನೋ ಅಂತಂದು ನೀವು ಮೊದಲಿಂದ ಇಂಗ್ಲೀಷ್ ಹೇಳ್ಕೊಡ್ಬೇಕು ಅಂತ. ಆದರೂ ಅವರು ಇಂಗ್ಲೀಷ್ ಪರವಾಗಿ ಅಲ್ಲ ಅದು ಮಾತಾಡಿದ್ದು, ಜ್ಞಾನದ ಪರವಾಗಿ. ಆದರೆ ಈಗ ಅವರಿಗೂ ಗೊತ್ತಾಗಬೇಕು ಇಂಗ್ಲೀಷ್ ಕಲಿಯೋದು ಜ್ಞಾನಕ್ಕಲ್ಲ, ಸಂವಹನಕ್ಕಾಗಿ ಅಂತ. ಅದು ತೀರ ಕ್ಷುಲ್ಲಕವಾದ ವಿಷಯ. ಜೀವನೋಪಾಯಕ್ಕೆ ಇಂಪಾರ್ಟೆಂಟ್ ಇರ್ಬೋದು, ಆದರೆ ನಾವು ಯೋಚಿಸ್ತಾ ಇರುವ ಮಹತ್ವದ ಸಂಗತಿಗಳಿಗೆ ಅಷ್ಟೇನು ಮುಖ್ಯವಾದ ವಿಷಯ ಅಲ್ಲ. ಈಗ ನಾವು ಈ ಪರಭಾಷೆಯೊಂದನ್ನು ಸಂವಹನಕ್ಕೆ ಉಪಯೋಗಿಸೋಕ್ಕೂ ಜ್ಞಾನಾರ್ಜನೆಗೆ ಉಪಯೋಗಿಸೋದಕ್ಕೂ ಇರುವ ವ್ಯತ್ಯಾಸ ನಾನು ಹೇಳ್ತಾ ಇದ್ದೆ. ಇದು ಮಹತ್ವದ ವ್ಯತ್ಯಾಸ. ಯಾಕೆಂದರೆ ಈಗ ಮ್ಯಾಕ್ಸ್ ಮುಲ್ಲರ್ ಸಂಸ್ಕೃತದ ಎಲ್ಲವನ್ನೂ ಅವನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ದಾನೆ. ಆ ಮ್ಯಾಕ್ಸ್ ಮುಲ್ಲರಿಗೆ ಪ್ರಾಯಶಃ ಸಂಸ್ಕೃತದಲ್ಲಿ ಅಷ್ಟೇ ಸುಲಲಿತವಾಗಿ ಮಾತಾಡೋಕ್ಕೆ ಬರ್ತಿರೋದಿಲ್ಲ. ನಮ್ಮ ಕೇರಳದ ಯಾವನೋ ಒಬ್ಬ ಸಂಸ್ಕೃತ ಪಂಡಿತ ಅವನಿಗೇನು ಚೆನ್ನಾಗಿ ಮಾತಾಡ್ತಾ ಇದ್ದ. ಆದರೆ ಅವನು ಅದನ್ನು ಮಾಡೋಕ್ಕೆ ಯಾಕೆ ಆಗಾಯಿತು ಅಂದರೆ ಅವನು ಸಂಸ್ಕೃತವನ್ನು ಗ್ರಹಿಕೆಗಾಗಿ ಕಲಿತ, ಸಂವಹನಕ್ಕೆ ತನ್ನ ಭಾಷೆಯನ್ನು ಉಪಯೋಗಿಸ್ಕೊಂಡ. ಐಡಿಯಲ್ಲಿ ನಾವು ಅದನ್ನು ಮಾಡಬೇಕು. ಹಾಗೆ ನಮ್ಮ ಹಿಂದಿನ ಲೇಖಕರೆಲ್ಲ ಅದನ್ನು ಮಾಡಿದ್ದಾರೆ. ಶೇಕ್ಸ್ಪಿಯರನ್ನು ಓದಿದ್ದಾರೆ, ಶೇಕ್ಸ್ಪಿಯರನ್ನು ಬಳಸ್ಕೊಂಡಿದ್ದಾರೆ. ಮಿಲ್ಟನ್ ಓದಿದ್ದಾರೆ, ಮಿಲ್ಟನ್ ಬಳಸ್ಕೊಂಡಿದ್ದಾರೆ ಕನ್ನಡದಲ್ಲಿ. ಅದರಿಂದ ಪರಭಾಷೆಗಳು ನಮಗೆ ಒಂದು ತೊಂದರೆ ಅಂತ ಆಗ್ತಿರಲಿಲ್ಲ, ಅದೊಂದು ವರ ಆಗಿ ಬಂದಿತ್ತು. ಈಗ ಅದು ಹಾಗಾಗ್ತಾ ಇಲ್ಲ. ಈಗ ನಾವು ಪರಭಾಷೆಯನ್ನು ಕಲಿಯೋದು ಇವತ್ತು ಒಳ್ಳೆಯ ಕೆಲಸ ಸಿಗೋದಕ್ಕೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು. ಚೆನ್ನಾಗಿ ಇಂಗ್ಲೀಷ್ ಮಾತಾಡದೇ ಇದ್ದರೆ, ಉಚ್ಚಾರಣೆ ಸರಿ ಇಲ್ಲದೇ ಇದ್ದರೆ ಇರಲ್ಲ ಅಂತ. ಇದು ಇಂಗ್ಲೆಂಡಲ್ಲೂ ಇತ್ತು ಅಂತ ಹೇಳಿದೆ ನಾನು. ಆಕ್ಸ್ಫರ್ಡ್ನ ಇಂಗ್ಲೀಷು, ಕೇಂಬ್ರಿಡ್ಜ್ ಇಂಗ್ಲೀಷು ಗೊತ್ತಿರೋರಿಗೆ ಭಾಳ ಒಳ್ಳೆಯ ಸ್ಥಾನಗಳು ಸಿಗ್ತಾಯಿದ್ದ ಕಾಲ. ಅದು ಹೇಳಿದಾಗ ನನಗೊಂದು ನೆನಪಾಗುತ್ತೆ. ನನಗೊಬ್ಬ ಗ್ರೇಟ್ ಪ್ರೊಫೆಸರ್ ಇದ್ದ, ರಿಚರ್ಡ್ ಹಾಗರ್ಟ್ ಅಂತ. ಅವನು ವರ್ಕಿಂಗ್ ಕ್ಲಾಸ್ನಿಂದ ಮೇಲೆ ಬಂದವನು. ಅವನೊಂದು ಪುಸ್ತಕ ಬರೆದಾನೆ, ಯೂಸಸ್ ಆಫ್ ಲಿಟ್ರಸಿ ಅಂತ. ಭಾಳ ಮುಖ್ಯವಾದ ಪುಸ್ತಕ ಒಂದು ಕಾಲದಲ್ಲಿ. ರೇಮಂಡ್ ವಿಲಿಯಮ್ಸ್ ಇಂಥವರೆಲ್ಲ ಆ ಪುಸ್ತಕದಿಂದಲೇ ಬಂದವರು ಅಂತ ಅನ್ಬೋದು. ಅವನು ನನ್ನ ಪ್ರೊಫೆಸರ್ ಆಗಿದ್ದ, ಆದರೆ ಅವನಿಗೊಂದು ಹಠ ಇತ್ತು. ಅವನು ವರ್ಕಿಂಗ್ ಕ್ಲಾಸ್ನವ್ರು ಹಾಕ್ಕೊಳ್ಳುವ
ಕ್ಯಾಪೆ ಹಾಕ್ಕೊಂಡು ಬರ್ತಾಯಿದ್ದ. ಮತ್ತು ಆಗ ಈಗ ವರ್ಕಿಂಗ್ ಕ್ಲಾಸ್ ಇಂಗ್ಲೀಷಲ್ಲಿ ಮಾತಾಡ್ತಿದ್ದ. ಆ ಮಾತಾಡ್ತಾ ಇದ್ದಿದ್ದರಿಂದ ಅದು ಅವನ ಸಿಗ್ನೇಚರ್ ಇದ್ದಂಗೆ ಇರ್ತಿತ್ತು. ಅಂದರೆ ಆ ಬದಲಾವಣೆಯ ಕಾಲ ಅದು. ಎಲ್ಲ ಇಂಗ್ಲೀಷನ್ನು ಒಳಗೊಳ್ಬೇಕು ತಮ್ಮ ಇಂಗ್ಲೀಷ್ನಲ್ಲಿ ಎನ್ನುವ ಕಾಲ ಅದು. ಕನ್ನಡದಲ್ಲೂ ಅಂಥ ಒಂದು ಕಾಲ ಈಗ ಬಂದಿದೆ. ಇದಕ್ಕೆ ನಾನು ಕನ್ನಡದಲ್ಲಿ ಹೇಳ್ತಾ ಇರ್ತೀನಿ, ಭಾಳ ಮುಖ್ಯ ಕಾರಣ ಅಂದರೆ ರಾಜ್ಕುಮಾರ್ ಅಂತ. ಅವನು ಎಷ್ಟು ಕೃತಕವಾಗಿ ಕಾಣುವ ವಾಕ್ಯವನ್ನಾದರೂ ಸಹಜ ಅನಿಸುವಂತೆ ಮಾತಾಡಿಬಿಡ್ತಾಯಿದ್ದ. ಅದರಿಂದ ಬೀದರ್ನಲ್ಲಿರೋರಿಗೆ ಅವರದ್ದೇ ಕನ್ನಡ ಇದೆ, ಗುಲ್ಬರ್ಗಾದಲ್ಲಿ ಅವರದ್ದೇ ಕನ್ನಡ ಇದೆ, ಎಲ್ಲ ಇದ್ದರೂ ಕೂಡ ರಾಜ್ಕುಮಾರ್ ಕನ್ನಡದಿಂದಾಗಿ ಒಂದು ರಾಜಬೀದಿ ಕನ್ನಡಕ್ಕೆ ಬಂತು. ಇದನ್ನು ಬೇಂದ್ರೆಯವರು ಕನಸ್ಕೊಂಡಿದ್ದರು. ನಾವೆಲ್ಲ ನಮ್ಮ ಗ್ರಾಮ್ಯದಲ್ಲಿ ಮಾತೃಭಾಷೆಯಲ್ಲಿ ಬರಿಬೇಕು, ಇವೆಲ್ಲ ಹಾದಿಗಳು, ಇವೆಲ್ಲ ಹೋಗಿ ಒಂದು ದೊಡ್ಡ ಬೀದಿಯನ್ನು ಸೇರುತ್ತೆ ಅಂತ. ಆ ದೊಡ್ಡ ಬೀದಿ ಕನ್ನಡ. ಇಂಗ್ಲೀಷು ಕೂಡ ಹಾಗೆ ಒಂದು ದೊಡ್ಡ ಬೀದಿ, ಅದಕ್ಕೆ ಹಲವು ಬಂದು ಸೇರ್ಕೋತಾರೆ. ಅವೆಲ್ಲ ಜೀವಂತವಾಗೇ ಇದ್ದಾವೆ. ಅದರಲ್ಲಿ ಬರೆಯೋರೇ ಇವತ್ತೂ ಕೂಡ ಭಾಳ ದೊಡ್ಡ ಕವಿಗಳಾಗಿರ್ತಾರೆ. ಯಾಕೆಂದರೆ ಅವರಿಗೆ ಪಂಪ ಹೇಳಿದ ದೇಸಿ ಮಾರ್ಗದ ಜೊತೆ ಇರ್ತಾಯಿತ್ತು. ಆ ಲಾಭದ ಸ್ಥಿತಿಯಲ್ಲಿ ನಾವು ಇರೋದು ಮಾತ್ರ ಅಲ್ಲ. ಈಗ ನಾನು ಚಿಕಾಗೋಗೆ ಎಲ್ಲಾದರೂ ಹೋಗಿ ಅಲ್ಲೊಂದು ಸಣ್ಣ ಕಾಲೇಜಿಗೆ ಹೋಗಿ ನಿಮಗೆ ಕಾಳಿದಾಸ ಗೊತ್ತಾ ಅಂದರೆ ಅವ್ರಿಗೆ ಕಾಳಿದಾಸ ಗೊತ್ತಿರಲ್ಲ. ಯಾರೋ ಒಬ್ಬ ದೊಡ್ಡ ಜ್ಞಾನಿಗೆ ಗೊತ್ತಿರುತ್ತೆ, ಒಬ್ಬ ಸಾಮಾನ್ಯ ಹುಡುಗನಿಗೆ ಗೊತ್ತಿರಲ್ಲ. ಅದು BA ಓದ್ತಿರ್ತಾನೆ ಅವನು, ಆದರೆ ಅವನಿಗೆ ಕಾಳಿದಾಸನಾಗಲಿ ಬಹುಭೂತಿಯಾಗಲಿ ಗೊತ್ತಿರಬೇಕು ಅಂತಿಲ್ಲ. ನೀವು ಹಾಸನದಲ್ಲಿ ಒಂದು ಕಾಲೇಜಿಗೆ ಹೋಗಿ ಶೇಕ್ಸ್ಪಿಯರ್ ಗೊತ್ತಾ ಅಂದರೆ ಗೊತ್ತಿರುತ್ತೆ, ಟಾಲ್ಸ್ಟಾಯ್ ಗೊತ್ತಾ ಅಂದರೆ ಗೊತ್ತಿರುತ್ತೆ. ಆದ್ದರಿಂದ ಮೊದಲನೆಯ ಜಗತ್ತು ಮೂರನೆಯ ಜಗತ್ತಿನ ಒಳಗಿದೆ, ಆದರೆ ಮೂರನೆಯ ಜಗತ್ತು ಮೊದಲನೆಯ ಜಗತ್ತಿನ ಒಳಗಿಲ್ಲ. ಆದ್ದರಿಂದ ಸಾಂಸ್ಕೃತಿಕವಾಗಿ ಹೆಚ್ಚು ಶ್ರೀಮಂತವಾಗಿರೋದು ಮೂರನೆಯ ಜಗತ್ತು. ಅದನ್ನು ನಾವು ಗ್ರಹಿಸಬೇಕು. ಅದು ಬಹಳ ದೊಡ್ಡ ಲೇಖಕ ಬಂದಾಗ ಅದು ಗೊತ್ತಾಗತ್ತೆ. ಯಾಕೆಂದರೆ ಇವನಿಗೆ ಎಲ್ಲವೂ ಏಕಕಾಲದಲ್ಲಿ ಲಭ್ಯವಾಗಿರೋದರಿಂದ ಎಷ್ಟರಿಂದ ಇವನಿಗೆ ತಗೊಳ್ಳೋದಕ್ಕೆ ಸಾಧ್ಯ ಅಂತ. ಹೀಗೆ ಮಾಡಿದಾಗ ಅದು ಕೃತಿಯನ್ನು ಕದ್ದ ಹಾಗೆ ಅಂತ ತಿಳಿಬಾರ್ದು. ಯಾವಾಗಲೂ ಲೇಖಕರ ಬಗ್ಗೆ ಒಂದು ಮಾತಿದೆ, ಅವ್ರನ್ನ ಒಂದು ಸಾಲಿನಲ್ಲಿ ನಿಲ್ಲಿಸಿದರೆ ಒಬ್ಬರ ಜೋಬ್ನಲ್ಲಿ ಇನ್ನೊಬ್ಬರ ಕೈ ಇರುತ್ತೆ ಅಂತ. ಇದು ಶೇಕ್ಸ್ಪಿಯರ್ನ ಬಗ್ಗೆನೂ ನಿಜ, ಕುವೆಂಪು ಬಗ್ಗೆನೂ ನಿಜ, ಬೇಂದ್ರೆ ಬಗ್ಗೆನೂ ನಿಜ. ಕೆಲವರಲ್ಲಿ ಸ್ವಂತಿಕೆ ಹೆಚ್ಚಿರುತ್ತೆ, ಇನ್ನು ಕೆಲವರಲ್ಲಿ ಕಡ ತಂದಿದ್ದಿರುತ್ತೆ. ಕಡ ತಂದಿದ್ದಾಗ ಅದು ಸಾಹಿತ್ಯವೇ ಆಗಿರಲ್ಲ, ಅದು ಜೀರ್ಣವಾದಾಗ ಅದು ಸಾಹಿತ್ಯವಾಗುತ್ತೆ. ಅದನ್ನೇ ಅಡ್ವಾಂಟೇಜು ಅಂತ ನಾನು ಕರೆಯೋದು. ಈ ಮೂರನೇ ಜಗತ್ತಿನ ಲೇಖಕರಿಗೆ ಇರುವ ಅಡ್ವಾಂಟೇಜ್ ಏನು ಅಂದರೆ ಅವರು ಇಡೀ ಜಗತ್ತಿನೊಳಗೆ ತಮ್ಮ ಕೈ ಹಾಕಬಲ್ಲರು. ಅದಕ್ಕೇನು ಕಾರಣ ಅಂದರೆ ಅವೆಲ್ಲವೂ ಇಂಗ್ಲೀಷಿಗೆ ಭಾಷಾಂತರವಾದ್ದರಿಂದ. ಇಂಗ್ಲೀಷಿಗೆ ಅವೆಲ್ಲ ಭಾಷಾಂತರ ಆಗೋದಕ್ಕೆ ಸಾಧ್ಯ ಹೇಗಾಯಿತು? ಇಂಪೀರಿಯಲಿಸಮ್ಮಿಂದ. ನಮ್ಮಲ್ಲಿ ಅನೇಕ ಒಳ್ಳೆಯದಾಗಿದೆ ಅಂತ ನಾವು ಏನು ಹೇಳ್ತೀವೋ ಅದರ ಹಿಂದೆ ಒಂದು ಚಾರಿತ್ರಿಕವಾಗಿ ನಾವು ಒಪ್ಪದೇ ಇರುವಂಥ ಒಂದು ಪ್ರಕ್ರಿಯೆಯೂ ಇದೆ. ಇದು ಸಾಹಿತ್ಯದ ಬಗ್ಗೆ ಮಾತ್ರ ಅಲ್ಲ, ಸಂಸ್ಕೃತಿಯ ಬಗ್ಗೆ, ಸಮಾಜದ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡೋರಿಗೂ ಗೊತ್ತಿರಬೇಕಾದ ವಿಷಯ. ಹೇಗೆ ಒಂದು ಇದಕ್ಕೆ ರೇಮಂಡ್ ವಿಲಿಯಮ್ಸ್ ಒಂದು ಶಬ್ದ ಉಪಯೋಗಿಸ್ತಾನೆ. ಹಿಂದೆ ಇಂಗ್ಲೀಷ್ ಏನು ಮಾಡ್ತಿತ್ತು ಅಂದರೆ, ಅಮೇರಿಕಕ್ಕೆ ಇಂಗ್ಲೀಷ್ ಹೋದಾಗ ಅಲ್ಲಿರುವ ನೇಟಿವ್ಸ್ ಇದ್ದಾರಲ್ಲ ಅವರ ಭಾಷೆಯನ್ನೇ ನಾಶ ಮಾಡ್ತು. ಅವರು ಸ್ಕೂಲಿಗೆ ಬಂದರೆ ಆ ಭಾಷೆ ಮಾತಾಡುವಂಗಿಲ್ಲ, ಅವರ ದೇವರುಗಳನ್ನು ಅವರು ಪೂಜೆ ಮಾಡುವಂಗಿಲ್ಲ, ಅವರೆಲ್ಲರೂ ಕ್ರೈಸ್ತರ ಮಟ್ಟಿಗೆ ಆಗಬೇಕು. ಹೀಗೆ ಮಾಡಿ ಹೇರ್ತು ತಮ್ಮ ಭಾಷೆಯನ್ನು, ಉಳಿದ ಭಾಷೆ ನಾಶ ಮಾಡಿತು. ಆದರೆ ಇನ್ನೊಂದು ಪ್ರಕ್ರಿಯೆ ಇದೆ, ಅದು ಒಂದಕ್ಕಿಂತ ಇನ್ನೊಂದು ಹೆಚ್ಚು ಅಂತ ಹೇಳುವ ಪ್ರಕ್ರಿಯೆ. ಹಾಗೆ ಮಾಡಿದಾಗ ನಮ್ಮಲ್ಲಿ ಜಾತಿ ಇದ್ದಾಗೆ ಬ್ರಾಹ್ಮಣ ಇದ್ದಾನೆ, ಬ್ರಾಹ್ಮಣದ ಸಂಸ್ಕೃತಿ ಇದೆ, ಊಟ ಉಪಚಾರ ಎಲ್ಲ ಇದೆ. ಬ್ರಾಹ್ಮಣನ ಕೆಳಗೆ ಗೌಡರಿದ್ದಾರೆ, ಅವರದ್ದೇ ಊಟ ಇದೆ, ಉಪಚಾರ ಇದೆ, ಅವರದ್ದೇ ದೇವತೆಗಳಿದ್ದಾವೆ. ಅವರಿಗಿಂತ ಇವರು ಸ್ವಲ್ಪ ಕಡಿಮೆ ಅಂತೀವಿ, ಆದರೆ ಅವ್ರದ್ದು ಉಳಿದಿರುತ್ತೆ. ಅವ್ರದ್ದು ಏನೂ ಸರಿಯಲ್ಲ, ಅದನ್ನು ನಾಶ ಮಾಡಬೇಕು ಅಂತ ಹೊರಟಾಗ ಅದು ಇನ್ನೊಂದು ರೀತಿಯ ದಬ್ಬಾಳಿಕೆ. ನಾವು ಇಂಪೀರಿಯಲಿಸಮ್ನಲ್ಲಿ ಎರಡು ಥರ ಇದೆ ಅನ್ನೋದನ್ನು ನೋಡಬೇಕು.
ಬ್ರಿಟಿಷರು ಇಂಡಿಯಾಕ್ಕೆ ಬಂದಾಗ ಅವರ ಇಂಪೀರಿಯಲಿಸಮ್ನಲ್ಲಿ ನಮ್ಮ ಎಲ್ಲ ಭಾಷೆಗಳಿಗೂ ಬೆಳೆಯೋಕ್ಕೆ ಅವಕಾಶ ಕೊಟ್ಟರು, ತಗ್ಸಕ್ಕೆ ನೋಡಲಿಲ್ಲ. ಇದನ್ನು ಹೇರಿದರು, ಇದಕ್ಕಿಂತ ಅದು ಉತ್ತಮ ಅಂತ ಹೇರಿದ್ದನ್ನು ನಾವು ಯಾವ ಥರ ಬದಲಾವಣೆ ಮಾಡ್ಕೋಬೋದು, ಇದೇ ಉತ್ತಮ ಅದಲ್ಲ ಅಂತ. ಆ ಪ್ರಕ್ರಿಯೆಯಿಂದಾಗಿ ನಮ್ಮಲ್ಲಿ ಹಲವು ಉಳಿದವೆ. ಟ್ರೈಬಲ್ಸ್ನ ಎಲ್ಲ ಊಟ ಉಪಚಾರ, ಅವರ ದೇವರ ಪದ್ಧತಿ, ಅವರ ಪೂಜಾ ಪದ್ಧತಿ ಎಲ್ಲ ಉಳಿದ್ಬಿಟ್ಟಿದ್ದಾವೆ. ಬಿಕಾಸ್ ವಿ ಡಿಡ್ ನಾಟ್ ಇಂಪೋಸ್ ಅವರ್ ಕಲ್ಚರ್ ಎಂಟೈರ್ಲಿ ಆನ್ ದೆಮ್ ಆ್ಯಸ್ ದಿ ಯುರೋಪಿಯನ್ಸ್ ಡಿಡ್ ವೆನ್ ದೆ ವೆಂಟ್ ಟು ಇದು ಮಾಡೋಕ್ಕೆ ಹೋದಾಗ, ಅದು ಆಳ್ವಿಕೆ ಮಾಡೋಕ್ಕೆ ಹೋದಾಗ. ಅದರಿಂದ ಅವರು ತಮ್ಮ ಆಸ್ಟ್ರೇಲಿಯಾದಲ್ಲಂತೂ ತಮ್ಮ ದೇವತೆಗಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ಭಾಷೆಗಳನ್ನು ಕಳ್ಕೊಂಡಿದ್ದಾರೆ. ಒಬ್ಬ ಆಸ್ಟ್ರೇಲಿಯನ್ ಲೇಖಕನ್ನು ನಾನು ದೆಹಲಿಯಲ್ಲಿ ನೋಡಿದೆ. ಅವನು ಅಲ್ಲಿಯ ಟ್ರೈಬಲ್ ಲೇಖಕ. ಅವನು ಹೇಳಿದ, ನನ್ನ ಜೀವನದ ಗುರಿ ಏನು ಅಂದರೆ ಕಳೆದು ಹೋದ ದೇವರನ್ನು ಹುಡುಕ್ತಾ ಇದ್ದೀನಿ, ಕಳೆದು ಹೋದ ಭಾಷೆಯನ್ನು ಹುಡುಕ್ತಾ ಇದ್ದೀನಿ. ಇವೆರಡನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ನಾನು. ಐ ವಾಸ್ ಮೂವ್ಡ್ ಬೈ ಇಟ್. ಅದು ಸಾಧ್ಯವೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಆಯಿತು. ಆದರೆ ನಮ್ಮಲ್ಲಿ ಅದರ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ನಡೆದ ಪ್ರಕ್ರಿಯೆ ಬೇರೆ ರೀತಿದು. ಈ ರೀತಿಯ ಏರು ತಗ್ಗಿನ ವ್ಯತ್ಯಾಸವನ್ನು ಮಾಡುವಂಥದ್ದು. ಅದು ಚರಿತ್ರೆಯಲ್ಲಿ ಏರಿದ್ದು ತಗ್ಗತ್ತೆ, ತಗ್ಗಿದ್ದು ಏರುತ್ತೆ. ಅದರ ನಾಶವಾದ್ದು ನಾಶವೇ ಆಗಿಬಿಡುತ್ತೆ. ಇದನ್ನು ನನಗೆ ಅರ್ಥ ಮಾಡಿಕೊಟ್ಟವನು ರೇಮಂಡ್ ವಿಲಿಯಮ್ಸ್. ಅದನ್ನು ಇಟ್ಕೊಂಡು ನಾವು ನೋಡಬೇಕು. ಭಾರತೀಯ ಜನಜೀವನದಲ್ಲಿ, ಊಟ ಉಪಚಾರಗಳಲ್ಲಿ, ನಮ್ಮ ವೈವಿಧ್ಯದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ. ವೈವಿಧ್ಯ ಈವನ್ ಗ್ಲೋಬಲೈಸೇಷನ್ನಲ್ಲೂ ಸಂಪೂರ್ಣ ನಾಶವಾಗದೇನೆ ಇರ್ಬೋದು. ಯಾಕೆಂದರೆ ನಾಲಿಗೆಗೆ ಯಾವುದು ಪ್ರಿಯವಾಗಿರುತ್ತೋ ಅದನ್ನು ಕಳಿಯೋದು ಭಾಳ ಕಷ್ಟ. ಹಾಗೆ ಕಿವಿಗೆ ಯಾವುದು ಪ್ರಿಯವಾಗಿರುತ್ತೋ ಅದನ್ನು ನಾಶ ಮಾಡೋದು ಕಷ್ಟ. ಆದರೆ ನಮ್ಮ ಸಂಗೀತ ಉಳಿದು ಬಿಡುತ್ತೆ, ಯಾಕೆಂದರೆ ಅದು ಕಿವಿಗೆ ಪ್ರಿಯವಾದ್ದು. ಕಣ್ಣು ಹಂಗಲ್ಲ, ಕಣ್ಣು ಆದ್ರಗಿತ್ತಿ, ಅದು ಯಾವುದನ್ನು ಬೇಕಾದರೂ ಅದು ಸ್ವೀಕರಿಸುತ್ತೆ. ಭಾಷೆಗಳು ಕೂಡ ಈ ದೃಷ್ಟಿಯಿಂದ ಒಂದು ಅಡುಗೆ ಮನೆ ಭಾಷೆಗಳಾಗಿ ಆದರೂ ಉಳಿದು ಬಿಡ್ತವೆ. ಕೆಲವರಲ್ಲಿ ಸ್ವಚ್ಛವಾಗಿ ಸಂಪೂರ್ಣವಾಗಿ ಉಳಿತವೆ. ಅದು ಭಾರತೀಯ ಭಾಷೆಗಳಲ್ಲಿ ಲೇಖಕರಲ್ಲಿ ಆಗ್ತಾಯಿರೋದು. ಒಂದು ಡಿಸಡ್ವಾಂಟೇಜ್ ಏನಿದೆ, ಒಬ್ಬ ಕನ್ನಡದಲ್ಲಿ ಒಬ್ಬ ಏನಾದರೂ ಬರೆದರೆ ಹೆಚ್ಚು ಅಂದರೆ ಭಾಳ ಪಾಪ್ಯುಲರ್ ಆದ ಲೇಖಕ ಅವನು ಅಂದರೆ ಮೊದಲನೇ ಮುದ್ರಣ ಒಂದು 5,000 ಕಾಪಿ ಖರ್ಚಾಗ್ಬೋದು. ಇಲ್ಲ ಅಂದರೆ 1,000 ಕಾಪಿ ಖರ್ಚಾಗೋದಕ್ಕೆ 5 ವರ್ಷ ತಗೋಬೋದು. ಇಂಗ್ಲೀಷ್ನಲ್ಲಿ ಪಾಪ್ಯುಲರ್ ಆದವನು ಸಾವಿರಾರು ಕಾಪಿಗಳನ್ನು ಮಾಡ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಒಳ್ಳೆಯ ಸಾಹಿತ್ಯ ಅಂತ ನಾವು ಏನು ಗುರುತಿಸ್ತೀವೋ ಅದಕ್ಕೆ ಇರುವ ಓದುಗರ ಸಂಖ್ಯೆ ಕಡಿಮೆ. ಆಡೆನ್ ಎಲಿಯಟಿನ ನಂತರ ಭಾಳ ದೊಡ್ಡ ಲೇಖಕ ಅಂತ ಇಂಗ್ಲೆಂಡ್ನವರು ಗುರುತಿಸ್ತಾರೆ. ಗುರುತಿಸಿದ ಸಮಯದಲ್ಲಿ ಅವನ ಮೊದಲನೇ ಪುಸ್ತಕ ಖರ್ಚಾಗೋದಕ್ಕೆ 5 ವರ್ಷ ಬೇಕಾಯ್ತಂತೆ. ಓದೋರ ಸಂಖ್ಯೆ ಕಡಿಮೆ ಇರುತ್ತೆ. ಅದಕ್ಕೆ ನಾನೊಂದು ಸರಿ ಕ್ಯಾನಡಾಕ್ಕೆ ಒಂದು ಕಾನ್ಫರೆನ್ಸಿಗಿಂತ ಹೋಗಿದ್ದೆ. ಅಲ್ಲಿ ಒಬ್ಬಾಕೆ ಭಾಳ ದುರಹಂಕಾರದಲ್ಲಿ, ನಿಮ್ಮಲ್ಲಿ 75-80 ಜನರಿಗೆ ಓದೋಕ್ಕೂ ಬರೋಲ್ಲ, ನೀವು ಎಂಥ ಸಾಹಿತ್ಯ ಅಂತ ಮಾಡ್ತೀರಿ ನೀವು ಅದನ್ನು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಮ್ಮಲ್ಲಿ 75-80 ಜನರಿಗೆ ಓದೋಕ್ಕೆ ಬರೋಲ್ಲ, ನಿಮ್ಮಲ್ಲಿ 75-80 ಜನ ಓದಲ್ಲ, ಆದರೆ ನಾವೇ ಬೆಟರ್ ಅಂದೆ. ಯಾಕೆಂದರೆ ಇವ್ರ ಮುಂದೆ ಕಲಿಬೋದು, ಅವ್ರು ನೀವು ಓದಲ್ಲ. ಅಲ್ಲದೆ ನಮ್ಮಲ್ಲಿ ಕಿವಿಯಿಂದ ಕಿವಿಗೆ ಹರಡುವ ಸಂಪ್ರದಾಯ ಇದೆ. ನಮ್ಮ ಭಾಳಷ್ಟು ಸಾಹಿತ್ಯ ಕಿವಿಯ ಮೂಲಕ ಉಳಿದಿರೋದು. ಅದು ಶ್ರವಣ ಮಾಧ್ಯಮ. ಅದರಿಂದ ಗ್ರೇಟ್ ಎಪಿಕ್ಸ್, ಶೂದ್ರರ ಎಪಿಕ್ಸ್ ಇವತ್ತಿಗೂ ಉಳಿದು ಬಂದಿದ್ದಾವೆ. ಈಗ ಅದು ರೆಕಾರ್ಡ್ ಆಗ್ತಾಯಿದ್ದಾವೆ. ವೇದ ಉಳಿದಿದ್ದು ಹಾಗೇ ತಾನೇ, ಅದು ಕಿವಿಯಿಂದ ಕಿವಿಗೆ ಹರಡಿ ಉಳಿದಿರೋದು. ಆ ರೀತಿ ಇಂಡಿಯಾದಲ್ಲಿ ಉಳಿಸಿಕೊಳ್ಳುವ ಉಪಾಯಗಳು, ಗಳಿಸಿಕೊಳ್ಳುವ ಉಪಾಯಗಳು ಎರಡೂ ಇದ್ದಾವೆ. ಒಳಗೆ ತರೋದು, ಒಳಗಿರೋದನ್ನು ಕಳ್ಕೊಳ್ಳೋದೇ ಇರೋದು. ಇದು ಇಂಡಿಯಾದ ಮೈಂಡಿಗೆ ಸಾಧ್ಯ ಇದೆ.
ಸಾಧ್ಯ ಇರೋದ್ರಿಂದಲೇ ಈ ಭಾಷೆಗಳ ಫ್ಯೂಚರ್ ಏನು ಅನ್ನೋದನ್ನು ನೀನು ಚರ್ಚಿಸುವಾಗ ಇದನ್ನು ನೆನಪಿಟ್ಕೊಂಡಿರಬೇಕು. ಅವಕ್ಕೆ ಫ್ಯೂಚರ್ ಈ ರೀತಿಯಲ್ಲಿ ಇರ್ತವೆ. ನಮ್ಮಲ್ಲಿ ಎಲ್ಲ ಭಾಷೆಗಳು ಈಗ ನಾಶವಾಗಲ್ಲ. ಯಾಕೆಂದರೆ ಅದು ಓದಲಿಕ್ಕೆ ಬರೆಯಲಿಕ್ಕೆ ಮಾತ್ರವಲ್ಲದೆ ಕೇಳಿಸಿಕೊಳ್ಳಲಿಕ್ಕೂ ಇರೋ ಭಾಷೆಗಳು. ನೋಡಿ, ಈಗ ಕೊಂಕಣಿ ಭಾಷೆ ನೋಡಿ, ಅದಕ್ಕೆ ಸ್ಕ್ರಿಪ್ಟ್ ಇಲ್ಲ. ಸ್ಕ್ರಿಪ್ಟ್ ಇಲ್ಲದಿರೋದ್ರಿಂದ ಇದೊಂದು ಮಹತ್ವದ ಭಾಷೆಯೇ ಅಲ್ಲ ಅನ್ನೋರಿದ್ದಾರೆ. ಅದೇನು ಅಂದರೆ ಐರೋಪ್ಯ ಮಾದರಿಯನ್ನು ಇಟ್ಕೊಂಡು ಯೋಚನೆ ಮಾಡೋದರಿಂದ. ಅದನ್ನು ಅದನ್ನು ತಪ್ಪು ಅಂತೀನಿ. ಯಾಕೆಂದರೆ ಕೊಂಕಣಿ ಉಳಿದಿರೋದೇ ಕಾರಣ. ಯಾಕೆಂದರೆ ಕೇರಳದಲ್ಲಿ ಅದನ್ನು ಮಲಯಾಳಂ ಲಿಪಿಯಲ್ಲಿ ಬರೀತಾರೆ, ಕರ್ನಾಟಕದಲ್ಲಿ ಕನ್ನಡ ಲಿಪಿಯಲ್ಲಿ ಬರೀತಾರೆ, ಕ್ರಿಶ್ಚಿಯನ್ರು ರೋಮನ್ ಲಿಪಿಯಲ್ಲಿ ಬರೀತಾರೆ. ಈಗ ಎಲ್ಲರೂ ಅದನ್ನು ದೇವನಾಗರಿ ಲಿಪಿಯಲ್ಲಿ ಬರೀತಾ ಇದ್ದಾರೆ. ಅದಕ್ಕೆ ಆದ ಒಂದು ಲಿಪಿ ಇಲ್ಲದಿದ್ದರಿಂದ ಕೊಂಕಣಿಯವರು ಎಲ್ಲೆಲ್ಲೋ ಹೋದರು. ಎಲ್ಲೆಲ್ಲೋ ಹೋದಾಗ ತಮ್ಮ ಲಿಪಿಯನ್ನು ಇಟ್ಕೊಂಡು ಹೋಗೋದು ಸ್ವಲ್ಪ ಭಾರ. ತಮ್ಮ ಮಕ್ಕಳಿಗೆ ಆ ಲಿಪಿಯನ್ನು, ಬೇರೆ ಲಿಪಿಯನ್ನು ಕಲಿಸ್ಬೇಕಾಗಿ ಬಂದಾಗ ಭಾರ. ಆದರೆ ಈ ಲಿಪಿ ಕಲ್ತಿರ್ತಾರಲ್ಲ, ಅದರಿಂದ ನನಗೆ ಗೊತ್ತಿದೆ. ನಮ್ಮ ಮನೆಯಲ್ಲೇ ನನ್ನ ಅಳಿಯ ವಿವೇಕನ ಅಪ್ಪ, ಅವರಿಗೆ ದೇವನಾಗರಿ ಲಿಪಿ ಬರ್ತಿರಲಿಲ್ಲ. ಕಾಗದಗಳನ್ನು ಬರೆದ್ರೆ ಕೊಂಕಣಿಯಲ್ಲಿ ಬರೆದಿರೋರು, ಕನ್ನಡ ಅಕ್ಷರದಲ್ಲಿ ಬರೆದಿರೋರು. ಅಂದರೆ ಕೊಂಕಣಿ ಉಳಿದು ಬಿಡ್ತು. ತುಳು ಹಾಗೇ ಉಳಿದಿರೋದು ಇವಾಗ. ಅದಕ್ಕೇ ಒಂದು ಲಿಪಿ ಇಲ್ಲ. ಅದರ ಲಿಪಿ ಇಲ್ಲದ ಭಾಷೆಗಳು ಕೂಡ ಇಲ್ಲಿ ಉಳಿತವೆ. ಯಾಕೆಂದರೆ ನಮ್ಮಲ್ಲಿ ಕೇಳುವ ಮುಖಾಂತರ, ಅದನ್ನು ನೆನಪಿನಲ್ಲಿಟ್ಕೊಳ್ಳುವ ಮುಖಾಂತರ ಅನೇಕ ಕೆಲಸಗಳಾಗ್ತವೆ. ಇದನ್ನು ನೆಮೋನಿಕ್ ಡಿವೈಸ್ ಅಂತಾರೆ. ಕನ್ನಡದಲ್ಲಂತೂ ನೆಮೋನಿಕ್ ಡಿವೈಸ್ ಭಾಳ ಇದ್ದಾವೆ. ಒಂದು ಕಾಲದಲ್ಲಿ ದ್ವಿತೀಯ ಅಕ್ಷರ ಪ್ರಾಸ ಇತ್ತು, ಎರಡನೇ ಅಕ್ಷರ ಪ್ರಾಸಬದ್ಧವಾಗಿರಬೇಕು ಅಂತ. ಅಥವಾ ಈ ಥರದ ಅವೆಲ್ಲ ಒಂದು ಸಾರಿ ಒಂದು ಪದ್ಯವನ್ನು ಕೇಳಿದಾಗ ಅದು ಮರೀದೇ ಇದ್ದಂಗೆ ನಮ್ಮಲ್ಲಿ ಉಳಿಯುತ್ತೆ. ಇನ್ನೊಂದು ರೆಪಿಟೇಷನ್ನು, ಅದನ್ನು ಪಲ್ಲವಿಯಲ್ಲೋ ಎಲ್ಲೋ ಅದನ್ನು ರಿಪೀಟ್ ಮಾಡ್ತೀವಿ. ನಮ್ಮಲ್ಲಿ ಏನೇನು ನೆಮೋನಿಕ್ ಡಿವೈಸಸ್ ಇದೆ, ನೆನಪಿನಲ್ಲಿ ಬಿಟ್ಟುಕೊಳ್ಳಲು ಬೇಕಾದ ಉಪಾಯಗಳು, ಅದನ್ನು ನೋಡಬೇಕು. ಒಂದು ಅಡ್ವಾಂಟೇಜ್ ಆಗಿ ನಮ್ಮ ಭಾಷೆಗಳಿಗೆ. ಆಮೇಲೆ ಇದರಲ್ಲಿ ಜನ ಕಡಿಮೆ ಅನ್ನೋದು ಇವನಿಗೇ ಗೊತ್ತಿತ್ತು. ಕನ್ನಡದ ಬಗ್ಗೆ ಮೊದಲನೆಯ ಗ್ರಂಥ ಬರೆದವನಿಗೆ, ಶ್ರೀ ವಿಜಯನಿಗೆ. ಅವನೇನು ಹೇಳ್ತಾನೆ ಅಂದರೆ, ಕನ್ನಡದ ಒಳಗೆ ಪ್ರಪಂಚದ ಪ್ರತಿಬಿಂಬ ಇರುತ್ತೆ, ಪ್ರಪಂಚದ ಒಳಗೆ ಕನ್ನಡ ಬಿಂಬಿತವಾಗಿದೆ ಅಂತ. ಒಂದು ಇನ್ನೊಂದರಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ. ಅದನ್ನು ಕನ್ನಡದಲ್ಲಿ ಬರಿತಾ ಇದ್ದಂಗೆ ನಾನು ಜಗತ್ತಿಗೂ ಸಲ್ಲುವವನು ಅಂತ ತಿಳಿಯೋ ಸಾಧ್ಯವಿತ್ತು. ಇಲ್ಲದ್ರೆ ಪಂಪ ಒಂದು ಸಣ್ಣ ಗುಂಪಿಗೆ 2 ಮಹಾಕಾವ್ಯಗಳನ್ನು ಬರೀತಾ ಇರಲಿಲ್ಲ. ಅದನ್ನು ಓದುವವರು ಇದ್ದರು ಅಂತ. ಆದ್ದರಿಂದ ಇಲ್ಲಿ ಓದುವವರ ಸಂಖ್ಯೆ ಕಡಿಮೆ ಅನ್ನೋದು ಒಂದು ಡಿಸಡ್ವಾಂಟೇಜ್ ಅಂತ ಇವತ್ತು ಪಬ್ಲಿಷಿಂಗ್ ಇಂಡಸ್ಟ್ರಿ ಹೇಳುತ್ತೆ. ಪುಸ್ತಕಗಳಾಗಿ ಬಂದಿದ್ದರಿಂದ ಯಾವಾಗಲೂ ಟೆಕ್ನಾಲಜಿ ಬೆಳೆದಾಗ ಕೆಲವು ವ್ಯಾಲ್ಯೂಸನ್ನು ಅದು ತಿರ್ಗಮರ್ಗ ಮಾಡಿಬಿಡುತ್ತೆ. ಆ ಬರೆಯುವ ಟೆಕ್ನಾಲಜಿ ಇಲ್ಲದೇ ಇದ್ದಾಗ ನೆನಪು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಬರೆಯುವ ಟೆಕ್ನಾಲಜಿ ಬಂದ ನಂತರ ನೆನಪಿಗಿರುವ ಪ್ರಾಮುಖ್ಯತೆ ಕಡಿಮೆ ಆಯಿತು. ಆದರೆ ತೀರಾ ಕಡಿಮೆ ಆಗಲಿಲ್ಲ. ಕನ್ನಡದಲ್ಲಿ ನೆಮೋನಿಕ್ ಡಿವೈಸಸ್ಸು ಹಾಗೆ ಉಳ್ಕೊಂಡು ಈಗಲೂ ಉಳಿದವೆ. ಅದೆಲ್ಲಿ ನೀವು ಹಳ್ಳಿಗರ ಹಾಡುಗಳಲ್ಲಿ ನೀವು ಕಂಬಾರರ ಒಂದು ಪದ್ಯವನ್ನು ಕೇಳಿದಾಗ ಅದರೊಳಗೆ ಎಷ್ಟು ನೆಮೋನಿಕ್ ನಾನು ನೆನಪಿಗೆ ಬರುವ ಹಾಗೆ ಏನೇನು ಅವರು ಬಳಸ್ತಾರೆ ಅನ್ನೋದನ್ನು ನೋಡ್ಬೋದು ನೀವು. ಅದು ಹಿಂದಿಯಲ್ಲೂ ಬೇಕಾದಷ್ಟಿದೆ, ಉರ್ದುವಿನಲ್ಲೂ ಇದೆ, ಎಲ್ಲ ಭಾಷೆಗಳಲ್ಲೂ ಇದೆ. ಸೊ ಇದರ ಮುಖಾಂತರವೂ ನಾವು ಅದನ್ನು ಗೆಲ್ತೀವಿ. ಆಮೇಲೆ ಈ ಭಾಷೆಯ ಜನ ಬೇರೆ ಬೇರೆ ಊರಿಗೆ ಹೋಗ್ತಾರೆ. ಇವತ್ತು ಹೋಗಬೇಕಾಗತ್ತೆ. ಹೋದಾಗ ಇನ್ನೊಂದು ಭಾಷೆಯನ್ನು ಕಲಿತಾರೆ, ತಮ್ಮ ಭಾಷೆಯನ್ನು ಮನೇಲಿ ಉಟ್ಕೊಂಡಿರ್ತಾರೆ. ಅಥವಾ ಪ್ರಯತ್ನಪೂರ್ವಕವಾಗಿಯಾದರೂ ಇಟ್ಕೊಳ್ಳೋಕೆ ನೋಡ್ತೀವಿ. ಇದು ಯಾವಾಗ ಬಂತು ಅಂದರೆ, ಭಾರತ ನಮ್ಮ ದೇಶ ಅನ್ನುವ ನ್ಯಾಷನಲಿಸಮ್ಮು ಯುರೋಪಿನ ನ್ಯಾಷನಲಿಸಮ್ ಹಂಗೆ ಬೆಳೆದು ಬಿಟ್ಟಿದ್ರೆ
ನಾವು ಬೇರೆ ಬೇರೆ ಭಾಷೆಗಳನ್ನು ಇಟ್ಕೊಂಡಿರೋದು ತಪ್ಪು ಅಂತ ಆಗಿಬಿಟ್ಟಿರೋದು. ನಾವು ದೇಶ ಹೊಡಿತೀವಿ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿ, ಅದರಿಂದ ಎಲ್ಲರೂ ಹಿಂದೂಸ್ತಾನಿ ಮಾತಾಡಬೇಕು. ಹಿಂದೊಂದು ಕಾಲ ಇತ್ತು, ನಾವು ರಾಷ್ಟ್ರವನ್ನು ಪ್ರೀತಿಸ್ತೀವಿ ಅಂತ ತೋರಿಸೋದಕ್ಕೆ ಹಿಂದಿಯನ್ನು ಮಾತಾಡಬೇಕಾಗಿ ಬರೋದು. ಆದರೆ ಅದು ಭಾಳ ಬೇಗನೆ ಹೊರಟೋಯ್ತು. ನೆಹರೂನಿಂದ ಅಲ್ಲ, ನೆಹರು ಸ್ವಲ್ಪ ಅದೇ ಆ ಕಡೆಗೆ ವಾಲಿದ ಮನುಷ್ಯ ಅನಿಸುತ್ತೆ, ಗಾಂಧಿಯಿಂದಾಗಿ. ಯಾಕಂದರೆ ಅವರು ಗುಜರಾತಿಯಲ್ಲೂ ಬರೀ ಅದನ್ನು ಉಳಿಸ್ಕೊಂಡು ಬೇರೆಯದನ್ನು ಉಳಿಸ್ಕೋಬೋದು ಅಂತ ತಿಳಿದಿದ್ರು. ಆದ್ದರಿಂದ ಈ ನ್ಯಾಷನಲಿಸಮ್ ಅನ್ನುವ ಕಾನ್ಸೆಪ್ಟು ಇಂಡಿಯಾದಲ್ಲಿ ಎಷ್ಟು ಅಪಾಯಕಾರಿ ಆಗಬಹುದಾಗಿತ್ತೋ ಅದು ಆಗಲಿಲ್ಲ. ಯಾಕೆಂದರೆ ನಮ್ಮಲ್ಲಿ ಬಹುಭಾಷೆಗಳು ಇರೋದರಿಂದ. ವಿ ವರ್ ಸೇವ್ಡ್ ಫ್ರಮ್ ದಿ ಇಟಾಲಿಯನ್ ಕೈಂಡ್ ಆಫ್ ನ್ಯಾಷನಲಿಸಮ್, ದಿ ಜರ್ಮನ್ ಕೈಂಡ್ ಆಫ್ ನ್ಯಾಷನಲಿಸಮ್, ವಿಚ್ ಟ್ರೈ ಟು ಡಿಸ್ಟ್ರಾಯ್ ಮೆನಿ ಅದರ್ ಥಿಂಗ್ಸ್. ಅದರಿಂದ ಟೆಗೋರು ಕೂಡ ನ್ಯಾಷನಲಿಸಮ್ ಬಗ್ಗೆ ಒಂಚೂರು ಅನುಮಾನದಲ್ಲೇ ಮಾತಾಡ್ತಾರೆ. ಅವರು ನಮ್ಮದು ಸಿವಿಲೈಸೇಷನ್ ಅಂತಾರೆ. ಆಶೀಶ್ ನಂದಿ ಅದರ ಬಗ್ಗೆ ಬರೆದಿದ್ದಾರೆ. ಅದೇ ಒಂದು ಚಿಂತನೆ ನನ್ನಂಥ ಹಲವರಲ್ಲಿ ಇದೆ. ಆದ್ದರಿಂದ ಈ ನ್ಯಾಷನಲಿಸಮ್ ಅನ್ನೋದು ಮುಖ್ಯವಾಗದೇ ಇದ್ದಿದ್ದರಿಂದ ಅದರಲ್ಲಿ ಒಂದು ತಪ್ಪೇನಾಗುತ್ತೆ ಅಂದರೆ, ಆ ಭಾರತೀಯ ನ್ಯಾಷನಲಿಸಮ್ ಮುಖ್ಯವಲ್ಲದೇ ಇದ್ದರೆ ಕನ್ನಡ ನ್ಯಾಷನಲಿಸಮ್ ಮುಖ್ಯ ಅಂತ ಮಾಡಿದರೆ ಅದು ತದ್ರೂಪವಾಗಿ ಬಿಡುತ್ತೆ. ಅದಕ್ಕೇ ನಾನು ಗೋಕಾಕ್ ಚಳವಳಿ ನಡೆದಾಗ ಕನ್ನಡ ಒಂದೇ ಭಾಷೆ ಇರಬೇಕು ಅಂತ ಒಂದು ಚಳವಳಿ ನಡೀತಾ ಇದ್ದಾಗ ಒಬ್ಬ ಲೇಖಕನಾಗಿ ಅದನ್ನು ವಿರೋಧಿಸಿಬಿಟ್ಟೆ ನಾನು. ಕನ್ನಡವು ಇಂಡಿಯಾದಲ್ಲಿ ಒಂದು ಮಿನಿ ಇಂಡಿಯಾ ಅಂದೆ. ಹೆಂಗೆ ಇಂಡಿಯಾ ನಡ್ಕೋಬೇಕೋ ಎಲ್ಲ ಭಾಷೆಗಳ ಜೊತೆ, ಕರ್ನಾಟಕ ತನ್ನ ಎಲ್ಲ ಭಾಷೆಗಳ ಜೊತೆ ಹಾಗೇ ನಡ್ಕೋಬೇಕು ಅಂತ. ಒಂದು ಇನ್ನೊಂದನ್ನು ಕೊಲ್ಲಬೇಕಾಗಿಲ್ಲ, ಒಂದು ಇನ್ನೊಂದರ ಜೊತೆಗೆ ಇರ್ಬೋದು. ಇನ್ನೊಂದು, ಎಲ್ಲ ಭಾಷೆಗಳ ಜೊತೆ ಈ ಭಾಷೆಗಳನ್ನು ಸಮೃದ್ಧಗೊಳಿಸಿದ್ದು ಮತ್ತು ಉಳಿಯುವಂತೆ ಮಾಡಿದ್ದು ಇಲ್ಲಿ ಬಂದ ಭಕ್ತಿ ಪಂಥ. ಆ ಭಕ್ತಿ ಪಂಥ ಅಂತೂ ಅದು ಬ್ರಾಹ್ಮಣರ ಪಂಥ ಅಲ್ಲ, ವಿದ್ವಜ್ಜನರ ಪಂಥ ಅಲ್ಲ, ಅದು ಸಾಮಾನ್ಯರ ಪಂಥ ಅದು. ಆದ್ದರಿಂದ ಅವರೆಲ್ಲರೂ ತಮ್ಮ ಭಾಷೆಗಳನ್ನು ಉಪಯೋಗಿಸೋಕ್ಕೆ ಶುರು ಮಾಡಿದರು. ತಮಿಳಿನಲ್ಲಿ ಭಾಳ ಜನ ಕವಿಗಳು ಬಂದರು. ಅವರೆಲ್ಲ ಶೂದ್ರರು. ಅವರಿಗಿವತ್ತಿಗೂ ದೇವಸ್ಥಾನಗಳಲ್ಲಿ ಜಾಗ ಇದೆ. ರಾಮಾನುಜರು ಅವರನ್ನು ಗೌರವಿಸ್ತಾರೆ ಅವರ ತಮಿಳರಲ್ಲಿ. ನಮ್ಮಲ್ಲಿ ಬಸವ, ಅಲ್ಲಮ, ಜೇಡರ ದಾಸಿಮಯ್ಯ, ಎಲ್ಲ ಜಾತಿಯಿಂದಲೂ ಲೇಖಕರು ಬಂದರು. ಅವರು ಕನ್ನಡದಲ್ಲಿ ಬರೀತಾರೆ. ಹಿಂದಿಯಲ್ಲೂ ಹೀಗೆ ಆಯಿತು. ಕಬೀರ್ ಬಂದ, ಆಮೇಲೆ ತುಳಸಿ ಬಂದ. ಅದರಿಂದ ಈ ಭಕ್ತಿ ಪಂಥ ಅನ್ನೋದೊಂದು ಅದೊಂದು ಚಳುವಳಿಯಾಗಿ ಎಲ್ಲ ಭಾಷೆಗಳಿಗೂ ಒಂದು ರೀತಿಯ ಶಕ್ತಿಯನ್ನು ಕೊಟ್ಟಿದ್ದಷ್ಟೇ ಅಲ್ಲ, ನಮ್ಮಲ್ಲಿ ಈ ಸಂವಹನಕ್ಕೆ ಇಂಗ್ಲೀಷ್ನಂಥ ಭಾಷೆ ಆದರೆ ಎಲ್ಲ ಕಡೆನೂ ಅದು ಗೊತ್ತಾಗತ್ತೆ ಅಂತೀವಲ್ಲ, ಕನ್ನಡ ಎಲ್ಲ ಕಡೆ ಗೊತ್ತಿಲ್ಲದೆ ಇದ್ದ ಕಾಲದಲ್ಲಿ ನಮ್ಮ ಶ್ರೀ ವಿಜಯ ಅವನ ಪುಸ್ತಕದಲ್ಲಿ ಒಂದು ಮಾತಿದೆ, ಆಶ್ಚರ್ಯಕರವಾದ ಮಾತು. ಅದೇನು ಅಂದರೆ, ಧ್ವನಿ ಎಂಬುದೊಂದು ಅಲಂಕಾರಂ ಅಂತಾನೆ. ಧ್ವನಿ ಅನ್ನುವ ತತ್ವ ಬಂದಿದ್ದು ಕಾಶ್ಮೀರದಲ್ಲಿ. ಬಂದಾಗ ಅದರ ಬಗ್ಗೆ ಒಂದು ಚರ್ಚೆ ಇತ್ತು. ಧ್ವನಿ ಅಂದರೆ ಒಂದು ಹೊಸ ಸಿದ್ಧಾಂತ ಅಂತ ಕೆಲವರು, ಇಲ್ಲ ಅಲಂಕಾರಗಳಲ್ಲಿ ಅದು ಒಂದು ಅಲಂಕಾರ ಅಂತ. ಇಲ್ಲಿ ನಮ್ಮ ಶ್ರೀ ವಿಜಯ ಧ್ವನಿ ಎಂಬುದೊಂದು ಅಲಂಕಾರ ಅಂತಾರೆ ಅದೇ ಕಾಲದಲ್ಲಿ. ಹಾಗಾದರೆ ಹೆಂಗೆ ಗೊತ್ತಾಯ್ತು ಇವನಿಗೆ ಅಂದರೆ, ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವಾಗ ಹಲವು ಪುಸ್ತಕಗಳು, ಮ್ಯಾನ್ಸ್ಕ್ರಿಪ್ಟ್ಸು ಒಂದು ಕಡೆಯಿಂದ ಒಂದೊಂದು ಕಡೆಗೆ ಓಡಾಡುವ ಯಾತ್ರಿಕರಿಂದ, ಗೋಸಾಯಿಗಳಿಂದ, ಅವರ ಪೋಸ್ಟ್ಮನ್ ಇದ್ದಂಗೆ ಅವರು ತಗೊಂಡೋಗಿ ಬೇರೆ ಬೇರೆ ಊರಿನಲ್ಲಿ ಅದನ್ನು ಓದ್ತಾಯಿದ್ರು ಅಂತ ಕಾಣುತ್ತೆ. ಹೀಗಾಗಿ ಈ ಯಾವ ಟೆಲಿವಿಷನ್ ಏನೂ ಇಲ್ಲದೆ ಶಂಕರಾಚಾರ್ಯ ಆಲ್ ಇಂಡಿಯಾ ಫಿಗರ್ ಆದ, ರಾಮಾನುಜ ಆಲ್ ಇಂಡಿಯಾ ಫಿಗರ್ ಆದ ಅಲ್ವಾ. ಇವೆಲ್ಲ ಆದರು, ಹಲವು ಭಾಷೆಗಳಿದ್ದರೂ ಆದರು. ಯಾಕಂದರೆ ಭಾಷೆಗಳನ್ನು ದಾಟುವ, ಅವುಗಳನ್ನು ಬಳಸಿಯೇ ದಾಟುವ ವಿಧಾನಗಳನ್ನು ನಾವು ಮೊದಲಿಂದ ಕಲ್ತಿದ್ವು.
ಯಾಕೆಂದರೆ ಕೇವಲ ಒಂದು ಭಾಷೆ ಬರೋರು ಇಂಡಿಯಾದಲ್ಲಿ ಭಾಳ ಕಡಿಮೆ. ಇಂಗ್ಲೆಂಡ್ನಲ್ಲಿ ಕೇವಲ ಒಂದು ಭಾಷೆ ಬರೋರ ಮಟ್ಟಿಗೆ ಹೆಚ್ಚು, 2 ಭಾಷೆ ಬರೋರು ಸಿಗೋದೇ ಇಲ್ಲ. ನಮ್ಮಲ್ಲಿ ನನ್ನದೊಂದು ತತ್ವ ಇದೆ, ನೀನು ಎಷ್ಟು ಹೆಚ್ಚೆಚ್ಚು ವಿದ್ಯಾವಂತನಾಗ್ತೀಯೋ ಅಷ್ಟು ಕಡಿಮೆ ಭಾಷೆಗಳು ನಿನಗೆ ಗೊತ್ತಿರುತ್ತೆ ಅಂತ. ಈಗ ಮೈಸೂರಿನಲ್ಲಿರುವ ಒಬ್ಬ ಕೂಲಿ, ಬಸ್ ಸ್ಟ್ಯಾಂಡ್ ಕೂಲಿ, ಅವನು ಉರ್ದು ಮಾತಾಡ್ತಾನೆ, ತೆಲುಗು ಮಾತಾಡ್ತಾನೆ, ತಮಿಳು ಮಾತಾಡ್ತಾನೆ. ಒಬ್ಬ ಇಂಗ್ಲೀಷ್ ಮಾತಾಡಿದವನು ಅದನ್ನು ಅರ್ಥ ಮಾಡ್ಕೊತಾನೆ, ಕನ್ನಡದಂತೂ ಮಾತಾಡ್ತಾನೆ. ಅದೇ ಒಬ್ಬ CEO ಯಾವುದೊಂದು ಕಂಪ್ನಿಯಿಂದ ಬಂದವನು ಬರೀ ಇಂಗ್ಲೀಷ್ ಮಾತಾಡ್ತಾನೆ. ದಿ ಮೋರ್ ಎಜುಕೇಟೆಡ್ ಯು ಆರ್, ದಿ ಲೆಸ್ ಲಿಟ್ರೇಟ್ ಯು ಆರ್ ಅಲ್ವಾ? ದಿ ಲೆಸ್ ಎಜುಕೇಟೆಡ್ ಯು ಆರ್, ದಿ ಮೋರ್ ಲಿಟ್ರೇಟ್ ಯು ಆರ್. ಹೆಚ್ಚು ಭಾಷೆ ಕಲ್ತಿರ್ತಾನೆ, ಅವನು ಬದುಕಕ್ಕಾಗಿ ಕಲಿತಾನೆ. ಈಗ ನಮ್ಮ ಮನೆಗೆ ಒಬ್ಬ ಬಂದು ಅಡುಗೆ ಮಾಡ್ತಾನೆ, ಅವನು ಒರಿಸ್ಸಾದವನು, ಬಂದಿಲ್ಲ ಒಂದು 2 ವರ್ಷ ಆಯಿತು, ಅವನು ಕನ್ನಡ ಮಾತಾಡ್ತೀನಿ. ನಾನು ಒರಿಸ್ಸಾದಿಂದ ಒಬ್ಬ IAS ಆಫೀಸರ್ ಇಲ್ಲಿ ಬಂದಿದ್ದರೆ ಇವನಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದು ಅಗತ್ಯ ಆದ್ರೂ. ಅದರಿಂದ ಇದು ಹೊಸ ಕಾಲ ಸೃಷ್ಟಿಸಿದ ಸಮಸ್ಯೆ. ಇಲ್ಲ ನಮ್ಮಲ್ಲಿ ಯಾವತ್ತೂ ಎಲ್ಲರೂ ಎಲ್ಲಿಗೆ ಹೋಗ್ತಾರೋ ಅಲ್ಲಿಯ ಭಾಷೆಯನ್ನು ಕಲಿತಾಯಿದ್ರು. ಆದ್ದರಿಂದಲೇ ನಮ್ಮಲ್ಲಿ ಮನೇಲಿ ಮಾತಾಡೋದು ಒಂದು ಭಾಷೆ, ಬರೆಯೋದು ಇನ್ನೊಂದು ಭಾಷೆ ಇದೆಯಲ್ಲ, ಇದು ಯುರೋಪ್ನಲ್ಲಿ ಭಾಳ ಕಡಿಮೆ. ಒಬ್ಬ ಕಾನ್ರಾಡ್ ಸಿಗ್ತಾನೆ, ಅವನು ಇಂಗ್ಲೀಷಲ್ಲಿ ಬರೀತಾನೆ, ಆದರೆ ಅವನ ಭಾಷೆ ಬೇರೆ ಆಗಿರುತ್ತೆ. ಅವನು ಸಾಯ್ತಾ ಇದ್ದಾಗ ಅವನ ಭಾಷೆಯನ್ನು ಮಾತಾಡ್ತಾ ಇದ್ದ, ಅವನ ಡೆತ್ ಬೆಡ್ನಲ್ಲಿ ಅಂತಾರೆ. ನಮ್ಮಲ್ಲಿ ಹಾಗಲ್ಲ, ಅವರಿಗೆ ಕೊನೆಯವರೆಗೂ 2 ಭಾಷೆಗಳು ಗೊತ್ತಿರುತ್ತೆ, ಅದು ಸಹಜವಾಗಿ ಗೊತ್ತಿರುತ್ತೆ. ಒಂದರಿಂದ ಇನ್ನೊಂದಕ್ಕೆ ಅವರು ದಾಟ್ತಾ ಇರ್ತಾರೆ. ಆದ್ದರಿಂದ ಇಂಡಿಯಾದಲ್ಲಿ ಇಷ್ಟು ಭಾಷೆಗಳು ಇರೋದೊಂದು ಸಮಸ್ಯೆ ಅಂತ ಹೇಳ್ತವ್ರು ಇದ್ದಾರಲ್ಲ, ಅದೊಂದು ಹುನ್ನಾರವೇ. ಯಾಕೆಂದರೆ ಬೇರೆ ಬೇರೆ ರೀತಿಯ ರುಚಿಗಳಿದ್ದರೆ ಮಾಸ್ ಪ್ರೊಡ್ಯೂಸರ್ ಫುಡ್ಡನ್ನು ಮಾರೋಕ್ಕಾಗಲ್ಲ. ಹಾಗೆ ನಮ್ಮನೆ ಸಾಂಬಾರು ರುಚಿಯೇ ಬೇರೆ, ಇನ್ನೊಬ್ಬರ ಮನೆ ಸಾಂಬಾರು ರುಚಿಯೇ ಬೇರೆ. ಆದರೆ ಸಾಂಬಾರು ಪೌಡ್ರ್ ಬಂದರೆ ರಿಲೆಕ್ಟೆಂಟಾಗಿ ನಾವು ಉಪಯೋಗಿಸ್ಬೋದು, ಆದರೆ ನಮ್ಗೆ ಗೊತ್ತಿರುತ್ತೆ ಇದ್ರದ್ದು ಬೇರೆ ರುಚಿ ಇರೋಕ್ಕೆ ಸಾಧ್ಯ ಅಂತ. ರುಚಿಗಳು ಬೇರೆ ಇರೋದರಿಂದ ಅವುಗಳನ್ನು ಮಾಸ್ ಪ್ರೊಡಕ್ಷನ್ ಮಾಡೋದು ಕಷ್ಟ. ಮಾಸ್ ಪ್ರೊಡಕ್ಷನ್ ಮಾಡೋದು ಕಷ್ಟವಾದ್ದರಿಂದಲೇ ಈ ಭಾಷೆಗಳ ಬಗ್ಗೆನೂ ಅವರು ತಕರಾರು ಎತ್ತೋದು. ಓಕೆ, ಆದ್ದರಿಂದ ಒಟ್ಟು ಈ ಭಾಷೆಯ ಬಗ್ಗೆ ಇರುವ ನಮ್ಮ ನಿಲುವಿದೆಯಲ್ಲ, ಅದು ಹಲವು ದಿಕ್ಕುಗಳಲ್ಲಿ ನಮ್ಮನ್ನು ತಗೊಂಡೋಗುತ್ತೆ. ರಾಜಕೀಯದ ದಿಕ್ಕಿನಲ್ಲಿ, ವ್ಯಾಪಾರದ ದಿಕ್ಕಿನಲ್ಲಿ ಇತ್ಯಾದಿಗಳೆಲ್ಲ. ವ್ಯಾಪಾರಕ್ಕಾಗಿಯೇ ಒಂದು ಭಾಷೆ ಬಂದುಬಿಟ್ಟಿದ್ದರೆ ಅದೊಂದು ಏನು ತೊಂದರೆ ಇರ್ತಿರಲಿಲ್ಲ, ಆ ಭಾಷೆನೆಲ್ಲ ಕಲಿಯೋರು. ನಮ್ಮಲ್ಲಿ ವ್ಯಾಪಾರಕ್ಕೆ ಸಂಜ್ಞೆಯ ಭಾಷೆ ಇದೆ ಗೊತ್ತಾ? ಅಡಿಕೆ ವ್ಯಾಪಾರಕ್ಕೆ ನಾವು ಚಿಕ್ಕವರಿದ್ದಾಗ ಅಡಿಕೆ ವ್ಯಾಪಾರಕ್ಕೆಲ್ಲ ತಮಿಳ್ನಾಡಿಂದ ಬರೋರು. ಅವರೊಂದು ಟವಲನ್ನು ಹಾಕ್ಕೊಂಡು ಒಳಗಡೆ ಕೈ ಇಟ್ಕೊಡೋರು. ಒಬ್ಬ ಕೈಯಲ್ಲಿ ಇನ್ನೊಂದು ಕೈಗೆ ಬರೆದು ತೋರಿಸ್ತಾ ಇದ್ದ, ಒಂದು ಮಣಕ್ಕೆ ಎಷ್ಟಕ್ಕೆ ತಗೋತೀನಿ ಅಂತ. ಅವನು ಆಗಲ್ಲ ಅಂತಿದ್ದ, ಇವನು ಆಗ್ಬೋದು ಅಂತಿದ್ದ. ಅವ್ರು ಇನ್ನೊಬ್ಬ ಬಂದು ಮಾಡ್ತಾಯಿದ್ದ, ಅವರೇನು ಮಾಡಿದ್ದ ಇವನಿಗೆ ಗೊತ್ತಿರ್ತಿರಲಿಲ್ಲ, ಇವನ ಡಿಸ್ಟೆನ್ಸ್ ತಗೋತಾ ಇಲ್ಲ. ಸಂಜ್ಞಾ ಭಾಷೆ ಇತ್ತು. ಅದರಿಂದ ಭಾರತ ಭಾಷೆ ಇಲ್ಲದೆ ಬದುಕಿಲ್ಲ, ನಾವು ತಿಳಿದಂಥ ಭಾಷೆ ಇಲ್ಲದೆ ಇರ್ಬೋದು. ಅದರಿಂದ ಈ ಒಕ್ಕೂಟಕ್ಕೆ ಇದೇನೊಂದು ಪ್ರಾಬ್ಲಮ್ ಅಲ್ಲ. ಒಕ್ಕೂಟಕ್ಕೆ ಇದೊಂದು ಪ್ರಾಬ್ಲಮ್ ಅಂತಂದು ಕೂಡಲೇ ಒಂದೇ ಭಾಷೆಯನ್ನು ತರಕ್ಕೆ ನೋಡ್ತೀವಿ ಮತ್ತು ಬಹುಭಾಷೆಯ ಭಾರತವನ್ನು ನಾಶ ಮಾಡ್ತೀವಿ ನಾವು. ಅದರಿಂದ ಒಂದೇ ಭಾಷೆಯನ್ನು ತರಕ್ಕೆ ಮಾಡುವ ಪ್ರಯತ್ನ ಇದೆಯಲ್ಲ, ಅದನ್ನು ನಾವೆಲ್ಲ ಅಪೋಸ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಹಲವು ಭಾಷೆಗಳು ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜಸ್ ಅಂತ ನಾವು ಎತ್ತಿರ್ತೀವಿ. ಆದರೆ ಕೆಲವಕ್ಕೆ ಏನಾಗುತ್ತೆ ಅಂದರೆ, ಭಾಳ ಸಣ್ಣ ಟ್ರೈಬಲ್ ಲ್ಯಾಂಗ್ವೇಜಸ್ಸು ಅವರ ಸಂಚಾರ ಭಾಳ ಕಡಿಮೆ ಪ್ರದೇಶದಲ್ಲಿ ಇದ್ದಾಗ ತಮ್ಮ ಭಾಷೆಯಲ್ಲಿ ಎಲ್ಲ ಮಾಡ್ತಾಯಿದ್ರು. ಈಗ ಆಧುನಿಕ ಕಾಲದ ಅಗತ್ಯಕ್ಕಾಗಿ ಅವರು ಹೆಚ್ಚು ಸಂಚಾರ ಮಾಡಬೇಕಾಗಿ ಬಂದಿರೋದ್ರಿಂದ ಕರ್ನಾಟಕದಲ್ಲಿರುವ ಟ್ರೈಬಲ್ ಲ್ಯಾಂಗ್ವೇಜಸ್ನವರು ಕನ್ನಡ ಕಲಿಬೇಕಾಗಿ ಬರುತ್ತೆ, ಬೆಂಗಾಲಿಯನ್ನು ಬೆಂಗಾಲ್ನಲ್ಲಿರೋರು ಕಲಿಬೇಕಾಗಿ ಬರುತ್ತೆ ಅನಿವಾರ್ಯವಾಗಿ. ಆದರೆ ತಮ್ಮೊಳಗೆ ತಮ್ಮ ಭಾಷೆಯನ್ನು ಅವರು ಕಳ್ಕೋಬೇಕು ಅಂತೇನೂ ಇಲ್ಲ.
ಅದೊಂದು ಆತ್ಮೀಯತೆಯ ಸಂಕೇತವಾಗಿರುತ್ತೆ. ಅದು ಒಂದು ನಮ್ಮಲ್ಲಿ ಭಾರತದಲ್ಲಿ ಭಾಷೆಗಳು ಒಂದು ಆತ್ಮೀಯತೆಯ ಸಂಕೇತ. ಅದು ನಾನು ನಿನ್ನವನು ಅಂತ ಹೇಳೋದಕ್ಕೆ ಎಲ್ಲ ಭಾಷೆಗಳೂ ಇರಬೇಕು, ಆದರೆ ನಮ್ಮಲ್ಲಂತೂ ಹಲವು ಭಾಷೆಗಳು ಇರೋದರಿಂದ ಇದ್ದಕ್ಕಿದ್ದಂಗೆ ಹಲವರ ನಡುವೆ ಒಬ್ಬ ಕೊಂಕಣಿನ ಭೇಟಿ ಮಾಡಿದ್ರೆ ಕೊಂಕಣಿಯಲ್ಲೇ ಮಾತಾಡ್ತಾನೆ. ಇಲ್ಲದೇ ಇದ್ದರೆ ಇನ್ನೊಬ್ಬ ಕೊಂಕಣಿ ನನಗೆ ಅವಮಾನ ಅಂತ ತಿಳ್ಕೊತಾನಂತೆ, ಗೊತ್ತಿದ್ದು ಮಾತಾಡದೇ ಇದ್ದರೆ. ಅದು ಯಾಕೆ ಮಾತಾಡ್ತಾನೆ? ನಾನು ನಿನ್ನವನು ಒಂದು ಇದನ್ನು ಏರ್ಪಡಿಸೋಕ್ಕೋಸ್ಕರ. ಅದೇ ನೋಡು, ಭಾರತದಲ್ಲಿ ಕೋಟ್ಯಂತರ ಜನ ಇದ್ದಾರೆ. ಇವರು ಹೀಗೆ ಸಣ್ಣ ಸಣ್ಣ ಸಮುದಾಯಗಳಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲದಿದ್ದರೆ ಇಲ್ಲಿ ಬದುಕು ಅಸಹನೀಯವಾಗಿ ಬಿಡ್ತಿತ್ತು ಏನು. ಅಮೇರಿಕಾದಲ್ಲಿ ಎಲ್ಲರೂ ಅಮೇರಿಕನ್ಸ್, ಅದೊಂದು ಡಿಸಡ್ವಾಂಟೇಜು ಹೌದು. ನಮ್ಮಲ್ಲಿ ಎಲ್ಲರೂ ಹೌದು, ಆದರೆ ನೀ ಗೌಡ, ನಾನು ಬ್ರಾಹ್ಮಣ, ಮತ್ತೊಬ್ಬ ಕುರುಬ, ಇದರ ಡಿಸಡ್ವಾಂಟೇಜಸ್ಸು ಇದೆ. ಹಾಗೆ ಒಂದು ಸಮುದಾಯದ ಕಲ್ಪನೆಗೂ ಅದು ಅವಕಾಶ ಮಾಡಿಕೊಡ್ತಾ ಇದೆ. ಹಾಗೆಯೇ ಭಾಷೆಯಲ್ಲಿ ಸಮುದಾಯದ ಕಲ್ಪನೆಗೆ ಅವಕಾಶ ಕೊಡ್ತಾಯಿದೆ. ಇವು ಎಲ್ಲವೂ ಸರಿ ಅಂತ ನಾನು ಹೇಳೋಲ್ಲ. ನಮಗೊಂದು ವಿಸ್ಡಮ್ ಇದ್ದರೆ ಯಾವ್ದು ಸರಿ, ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಬಿಡಬೇಕು, ಇದನ್ನು ಯೋಚನೆ ಮಾಡ್ತೀವಿ. ಬಹುಶಃ ಜಾತಿ ಅನ್ನೋದನ್ನು ನಾವು ಬಿಡೋದೇ ಇಲ್ಲ. ಯಾಕಂದರೆ ನಮಗೆ ತರುವ ಹೆಣ್ಣು ಆ ಜಾತಿಯಲ್ಲೇ ಸಿಗೋದು. ಬೇರೆ ಕಡೆ ತಂದರೆ ಕಾಂಪ್ಲಿಕೇಶನ್ಸ್ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಬಿಡ್ತಾರೆ ಯಾವಾಗ ಅಂದರೆ ಇದನ್ನು ದಾಟುವ ಸಾಧ್ಯತೆಯನ್ನು ಅವರು ಪಡೆದಾಗ ಬಿಡ್ತಾರೆ. ಅಂಥ ಬಿಡುಗಡೆಗೆಲ್ಲ ಹಿಂದೆ ಸಂಸ್ಕೃತದ ಪ್ರಯೋಜನ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ನಾರಾಯಣಗುರು ಎಲ್ರಿಗೂ ಸಂಸ್ಕೃತ ಕಲಿಯಿರಿ ಅಂದರು. ಆಮೇಲೆ ಇಂಗ್ಲೀಷ್ ಅಂತ ಒಂದು ಸಹಾಯವನ್ನು ಮಾಡೋಕ್ಕೆ ಶುರುವಾಯಿತು. ಅದೇನು ಒಂದು ಮನೋವಿಕಾಸ ಇಂಗ್ಲೀಷಿನ ಮುಖಾಂತರ ಈಗಲೂ ಆಗ್ತಾಯಿದೆ. ಅದರಿಂದ ಅದು ಉಳಿದೇ ಇರುತ್ತೆ. ಆದರೆ ನಿನ್ನ ಜಂಬವನ್ನು ಪ್ರದರ್ಶಿಸುವ ಭಾಷೆಯಾಗಿ ಅದು ಕೆಲವು ಜನರಲ್ಲಿ ಉಳಿದಿರುತ್ತೆ, ಅದರಿಂದ ಪ್ರಯೋಜನ ಇರಲ್ಲ. ಈ ರೀತಿಯ ಕ್ರಿಟಿಕಲ್ ಆದ ಒಂದು ನೋಟದಲ್ಲೇ ನಾವು ಭಾಷೆಗಳ ಬಗ್ಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡವನ್ನು ಕರ್ನಾಟಕದ ಒಂದು ಭಾಷೆ ಮಾಡೋದಕ್ಕೆ ಒಂದು ಚಳುವಳಿಯ ರೂಪದಲ್ಲಿ ಅದು ಬಂದಿದೆ ಎಂದೆ. ಅದು ಚಳುವಳಿ ಆದ ಕೂಡಲೇ ಆ ಚಳುವಳಿಯ ರೂಪ ಹೇಗಿರಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗಿ ಬರುತ್ತೆ. ಅದು ಕನ್ನಡದ ಬಳಕೆಗೆ ಸಂಬಂಧಪಟ್ಟದ್ದಾಗಿರಬೇಕು. ಮತ್ತು ಕನ್ನಡದ ನಾಡಿನ ಒಳಗೆ ಬದುಕಕ್ಕೆ ಅಂತ ಬಂದವರು ತಮಗೆ ಸರಿ ಅನ್ನಿಸುವ ಕಾಲದಲ್ಲಿ ತಮ್ಮ ಮಕ್ಕಳು ಬೆಳೀತಾ ಇದ್ದಾಗ ಈ ಭಾಷೆಯನ್ನು ಅವರು ಕಲಿತು ಇಲ್ಲಿ ಸ್ನೇಹದಿಂದ ಬಾಳೋದನ್ನು ಅವರು ಕಲಿಬೇಕು. ಹಿಂದೆ ಸಾಧ್ಯವಾಗಿತ್ತು. ಇದರ ಮಾಸ್ತಿ ಆತಕ್ಕೆ ಕನ್ನಡದಲ್ಲಿ ಬರೀತಾಯಿದ್ರು, ಅವರು ತಮಿಳರು. ಬೇಂದ್ರೆ ಆತ ಕನ್ನಡದಲ್ಲಿ ಬರೀತಾಯಿದ್ರು, ಅವರು ಮರಾಠಿಗರು. ಯಾಕಂದರೆ ಇಲ್ಲಿಯ ಜನರ ಜೊತೆ ಒಂದಾಗೋದಕ್ಕೋಸ್ಕರ ಅದನ್ನು ಅವರು ಮಾಡಿದರು. ಆ ಪ್ರಾಸೆಸ್ ಮುಂದುವರಿಬೇಕು. ಅವರಿಗೆ ಮಾತ್ರ ಅಲ್ಲ, ಒಬ್ಬ ಕನ್ನಡಿಗನಿಗೆ ನೀನು ಹೋಗಿ ಒರಿಸ್ಸಾದಲ್ಲಿದ್ದರೆ ನೀನು ಒರಿಯ ಕಲಿಬೇಕು, ಒರಿಸ್ಸಾದವನು ಇಲ್ಲಿ ಬಂದರೆ ಅವನು ಕನ್ನಡ ಕಲಿಬೇಕು. ಈ ರೀತಿಯಿಂದಲೂ ನಾವು ಈ ಬಹುಭಾಷಾ ಸಮಸ್ಯೆಯನ್ನು ಬಿಡುಗಡೆ ಮಾಡ್ಕೋಬೋದು. ಮಾಡ್ಕೋತಾ ಇದ್ದೀವಿ ಅಂತ ಕಾಣುತ್ತೆ. ಆದರೆ ಕೆಳ ಜನರ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ, ಮೇಲ್ ಜನರ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಕೂಲಿ ಕಾರ್ಮಿಕರನ್ನು ಇಟ್ಕೊಂಡು ನಾವು ಯೋಚನೆ ಮಾಡಿದರೆ, ಆಫೀಸರ್ಗಳನ್ನು ಇಟ್ಕೊಂಡು ಯೋಚನೆ ಮಾಡಿದರೆ ಸಮಸ್ಯೆ ಇದೆ. ಆದ್ದರಿಂದ ನೀನು ಇನ್ನೊಂದು ರೀತಿಯ ರಾಜಕಾರಣವನ್ನು ಅದಕ್ಕೆ ಮಾಡಬೇಕಾಗತ್ತೆ. ಈ ಚಳುವಳಿಗೆ ಆ ರೀತಿಯ ಪ್ರಜ್ಞೆ ಇರಬೇಕು. ಇನ್ನೊಂದು ಭಾರತೀಯ ಭಾಷೆಯನ್ನು ದ್ವೇಷ ಮಾಡೋದರಲ್ಲಿ ಇವರು ವ್ಯರ್ಥ ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಇದನ್ನು ಕ್ರಿಟಿಸೈಸ್ ಮಾಡಬೇಕು ನಾವು. ಚಳುವಳಿ ಅಗತ್ಯ ಇದೆ, ಆದರೆ ಚಳುವಳಿ ಸ್ವರೂಪ ಬೇರೆ ಆಗಬೇಕು. ಈಗ ಕನ್ನಡದಲ್ಲೇ ಬೋರ್ಡ್ ಬರೋದು ಅಂತ ನನಗೆ ಯಾವತ್ತಿದು ನಿಜವಾಗಿ ಹೊಳಿತು ಹೇಳ್ತೇನೆ. ಕೇರಳದಲ್ಲಿ ನಾನು 4 ವರ್ಷ ಇದ್ದಾಗ ಕೊಟ್ಟಾಯಂನಲ್ಲಿ ಕೊಟ್ಟಾಯಂ ಊರಿನ ಅಷ್ಟೂ ಜನರನ್ನು ಅಕ್ಷರಸ್ಥರನ್ನಾಗಿ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡೆ. ನನಗೊಬ್ಬ ಭಾಳ ಒಳ್ಳೆಯ ಆಫೀಸರ್ ಇದ್ದ, ಸ್ಟೂಡೆಂಟ್ ಆಫೀಸರು, ಮಾಡೋಣ ಸರ್ ಅಂತ. 1,000 ಹುಡುಗರು ನಮಗೆ ಸಿಕ್ಕರು. ಮೊದಲು ಅಂಕಿಅಂಶ ತಗೊಂಡಾಗ 1,700 ಜನರಿಗೆ ಇಲ್ಲಿ ಓದಲಿಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಗೊತ್ತಾಯಿತು. 1,700.
ನಾನು ಮೊದಲೇನು ಮಾಡಿದೆ, ಈ 1700 ಜನರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರೋಲ್ಲ ಅಂದರೆ ಅವರ ಕಣ್ಣು ಸರಿ ಇದೆಯೋ ಅಂತ ಪರೀಕ್ಷೆ ಮಾಡಿಸಿದೆ. ಸರಿ ಇಲ್ಲದಿದ್ದವರಿಗೆ ಕನ್ನಡಕವನ್ನು ಕೊಡುವಂಗೆ ಸರ್ಕಾರದಿಂದ ವ್ಯವಸ್ಥೆ ಮಾಡಿದೆ. ಆಮೇಲೆ ಈ 1000 ಹುಡುಗರು, ನಮ್ಮ ವಿದ್ಯಾರ್ಥಿಗಳು, ಈ 1700 ಜನರ ಮನೆಗೆ ಪ್ರತಿನಿತ್ಯ ಹೋಗಿ ಅವರಿಗೆ ಓದೋದನ್ನು ಬರೆಯೋದನ್ನು ಕಲಿಸ್ಕೊಡೋದಕ್ಕೆ ಶುರು ಮಾಡಿದರು. ಓದೋದನ್ನು ಬರೆಯೋದನ್ನು ಕಲಿಸ್ಕೊಡೋಕ್ಕೆ ಶುರು ಮಾಡಿದಾಗ ನನಗೆ ಏನೇನೋ ಕೆಲವು ಅನುಭವಗಳಾದವು. ಒಬ್ಬನಿಗೆ ಓದೋಕ್ಕೆ ಬರೆಯೋಕ್ಕೆ ಗೊತ್ತಿರಲಿಲ್ಲ. ಅವನೊಬ್ಬ ಶಾಪ್ಕೀಪರ್ ಆಗಿದ್ದ. ಯಾರು ಒಂದು ಕೊಟ್ಟಣ ಬೀಡಿ, ಒಂದು ಬೆಂಕಿಪಟ್ಟಣದ ಪಟ್ಟಣ ಏನಾದ್ರು ತೊಗೊಂಡು ಹೋದರೆ ದುಡ್ಡು ಕೊಡದೆ ಸಾಲ ತೊಗೊಂಡು ಹೋಗ್ತಾರಲ್ಲ, ಅವನ ಹೆಸರು ಬರೆಯೋಕ್ಕೆ ಅವನಿಗೆ ಬರ್ತಿರಲಿಲ್ಲ. ಉದಾಹರಣೆಗೆ ಒಬ್ಬ ಮುನ್ಸಿಪಲ್ ಕೌನ್ಸಿಲರ್ ಇದ್ದ. ಅವನು ಡೊಳ್ಳೆ ಪೈಜಾಮ ಹಾಕ್ತಿದ್ದ. ಒಂದು ಡೊಳ್ಳೆ ಪೈಜಾಮ ಬರೆದು 8 ಆಣೆ 80 ಪೈಸಾ ಅಂತ ಬರೀತಾ ಇದ್ದ. ಅಂದರೆ ಅವನೇ ಒಂದು ಅಕ್ಷರವನ್ನು ಸೃಷ್ಟಿಸ್ತಾ ಇದ್ದ. ಅದನ್ನು ನಾನು ನಾಶ ಮಾಡಿದಾಗಾಯಿತು. ಅವನಿಗೆ ಸರಿಯಾದ ಅಕ್ಷರ ಹೇಳ್ಕೊಟ್ಟಾಗ ಇನ್ನೊಂದು ಅಕ್ಷರದ ಉತ್ಪತ್ತಿ ನಾಶವಾದಂಗಾಯಿತು. ಇನ್ನೊಬ್ಬ ಇದ್ದ, ಅವನು ಮಲಯಾಳಂ ಮನೋರಮನ ಬೆನ್ನಿನ ಮೇಲೆ ಹೊತ್ತು ಹಾಕ್ತಾಯಿದ್ದವನು. ಈ ಅಕ್ಷರದ ಭಾರವನ್ನು ನಾನು 20 ವರ್ಷ ಹೊತ್ತಿದ್ದೀನಿ, ಈಗ ಅಕ್ಷರ ಯಾಕೆ ಕಲಿಯಬೇಕು ಅಂತ. ನಾನು ಅವನಿಗೊಂದು ಸ್ವಲ್ಪ ಭಯಭೀತಿ ಹುಟ್ಟಿಸಿ, ನಿನ್ನ ಲೈಸೆನ್ಸ್ ಹೊರಟೋಗುತ್ತೆ ಅದು ಇದು ಅಂತ. ನಮಗೊಬ್ಬ ಒಳ್ಳೆ ಡೆಪ್ಟಿ ಕಮಿಷನರು ಇದ್ದ, ಇದ್ರ ಬಗ್ಗೆ ಒಂದು ಪುಸ್ತಕ ಬರೆದಾನೆ ಅವನು. ಅವನಿಗೆ ಒಂದು ಸ್ವಲ್ಪ ಭಯಪಡಿಸಿ ಅವನಿಗೆ ಓದೋಕ್ಕೆ ಬರೆಯೋಕ್ಕೆ ಕಲಿಸಿ ಅವನ ಹತ್ರನೇ ಅವತ್ತು ದೀಪ ಹಚ್ಚಿಸಿದ್ದು. ಅವತ್ತು ನಾನೊಂದು ಮಾತು ಹೇಳಿದೆ, ಕೇರಳದಲ್ಲಿ ಈಗ ಯಾರೂ ಅನಕ್ಷರಸ್ಥರಿಲ್ಲ, ಒಬ್ಬನ ಬಿಟ್ಟು. ಅದು ಯಾರು ಅಂದರೆ ನಾನು. ಯಾಕಂದರೆ ನನಗೆ ಮಲಯಾಳಂ ಓದೋಕ್ಕೆ ಬರೆಯಲ್ಲ. ನೀನು ಅಕ್ಷರಸ್ಥನಾಗೋದು ಅನ್ನೋದಕ್ಕೆ ಈ ರೀತಿಯ ಒಂದು ಡೆಫಿನೇಷನ್ ಕೊಟ್ಟಿರಬೇಕು. ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡೋದಕ್ಕಿಂತ ಮುಂಚೆ ಒಂದು ಡಿಸಿಷನ್ ತಗೊಂಡೆ. ಅಕ್ಷರದಿಂದ ಪ್ರಯೋಜನ ಇದೆ ಅಂತ ಅವನಿಗೆ ಗೊತ್ತಾಗಬೇಕಲ್ಲ. ಹಾಲು ಮಾರೋವಳಿಗೆ ಗೊತ್ತಿರುತ್ತೆ, ಲೆಕ್ಕ ಇಟ್ಕೋಬೋದು. ನಿತ್ಯದಲ್ಲೇ ನ್ಯೂಸ್ ಪೇಪರ್ ಓದಲೇಬೇಕು ಅಂತ ಭಾಳ ಜನರಿಗೆ ಅನಿಸೋದೇ ಇಲ್ಲ. ಏನಂದರೆ ಅಂಗಡಿಗಳಿಗೆ ಎಲ್ಲರೂ ಹೋಗ್ತಾರೆ. ನಾನು ಎಲ್ಲ ಅಂಗಡಿಯವರೆಗೂ ನಿಮ್ಮ ಅಂಗಡಿಯ ಹೆಸರನ್ನು ಮಲಯಾಳಂನಲ್ಲಿ ಬರೆಸ್ಬೇಕು ಅಂದೆ. ಮಲಯಾಳಂನಲ್ಲಿ ಬರೆಸಿದಾಗ ನೀನೊಂದು ಅಂಗಡಿಗೆ ಹೋಗ್ತಿದ್ದಂಗೆ ಅದು ಮಲಯಾಳಂನಲ್ಲಿದ್ದರೆ ಮಲಯಾಳಂ ಅಕ್ಷರಕ್ಕೊಂದು ಬೆಲೆ ಇದೆ ಅಂತಾಯಿತು. ಅಂಗಡಿಯ ಸ್ವಲ್ಪ ಬೆಲೆ ಅಕ್ಷರಕ್ಕೆ ಬರುತ್ತೆ. ಬಸ್ನವ್ರಿಗೆ ಕೇಳಿದೆ, ಎಲ್ಲಿಗೆ ಹೋಗ್ತಾ ಇದೆ ಈ ಬಸ್ಸು ಅನ್ನೋದನ್ನು ಮಲಯಾಳಂನಲ್ಲಿ ಬರೆಸಿ ಅಂತ. ಎಲ್ಲ ಬೋರ್ಡ್ಗಳನ್ನು ಮಲಯಾಳಂನಲ್ಲಿ ಬರೆಸಿದ್ದೆ. ಇಂಗ್ಲೀಷ್ನಲ್ಲೂ ಕೆಳಗಡೆ ಇರ್ತಾಯಿತ್ತು. ಅಂತ ಒಂದು ಚಳುವಳಿ ಕನ್ನಡದಲ್ಲೂ ನಡೆದಿದೆ. ಕನ್ನಡದಲ್ಲಿ ಬೋರ್ಡ್ಗಳಾಗಬೇಕು ಅಂತ ಚಳುವಳಿ ನಡೆದಾಗ ನಾವು ಅದನ್ನು ತಮಾಷೆ ಮಾಡಿದ್ದೀವಿ, ನಾನೂ ಮಾಡಿದ್ದೆ. ಆದರೆ ಒಂದು ಅಕ್ಷರ ಜ್ಞಾನವನ್ನು ಮಾಡಿಸುವ ಹೊತ್ತಿಗೆ ನನಗಿದು ಯಾಕಾಗತ್ತೆ ಅಂತ ಗೊತ್ತಾಯಿತು. ಈ ಅಕ್ಷರಕ್ಕೊಂದು ಬೆಲೆ ಇದೆ ಅನ್ನೋದು ಗೊತ್ತಾಗಬೇಕಾದ್ರೆ ಅದು ವ್ಯವಹಾರ ಪ್ರಪಂಚದಲ್ಲಿ ಬಳಕೆ ಆಗುವಂಥದ್ದಾಗಬೇಕು. ಇಂಥ ಅನೇಕ ಕೆಲಸಗಳಿದ್ದಾವೆ. ಇದಕ್ಕೂ ಲೇಖನ ಬರೆಯೋದಕ್ಕೂ ಎಲ್ಲದಕ್ಕೂ ಸಂಬಂಧ ಇದೆ. ಎಲ್ಲ ಇದ್ದಾಗಲೂ ಬೇಂದ್ರೆಯ ಒಂದು ಪದ್ಯವನ್ನು ಓದೋಕ್ಕೆ ಬರದೇ ಇದ್ದವನು ಹಳ್ಳಿಯಲ್ಲಿ ಹಾಡೋದು ಇವತ್ತು ಸಾಧ್ಯ ಇದೆ.